Hello students, welcome back to your favorite channel Botany Bloom. So in the previous 3 parts of this lesson, ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಈ ಲೆಸನ್ ಇನ ಸ್ಟಾರ್ಟಿಂಗ್ DNA ಸ್ಟ್ರಕ್ಚರ್ ಬಗ್ಗೆ, ಆಮೇಲೆ ಸರ್ಚ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಬಗ್ಗೆ, ಆಮೇಲೆ ರಿಪ್ಲಿಕೇಶನ್ ಬಗ್ಗೆ ಮತ್ತೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಏನೇನಿತ್ತಲ್ಲ ಎಲ್ಲದನ್ನು ಡಿಸ್ಕಸ್ ಮಾಡಿ ಆಯ್ತು. ಸೊ ಈಗ ಈ ಪಾರ್ಟ್ ನಲ್ಲಿ ನಾವು ಟ್ರಾನ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಸೊ ಟೋಟಲ್ ಈ ಹೋಲ್ ವಿಡಿಯೋದಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಅಷ್ಟೇನೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ, ಸರಿನಾ? ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಕಾನ್ಸೆಪ್ಟ್. Transcription is second step in central dogma of molecular biology. So central dogma of molecular biology ಅಂತಂದ್ರೆ ನಾವು ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ. ಸೊ ಏನು ಅಂತಂದ್ರೆ DNA ಇಂದ DNA ಕಾಪಿ ಆಗುತ್ತೆ, ಅದಕ್ಕೆ ರೆಪ್ಲಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ DNA ಇಂದ RNA ಆಗುತ್ತೆ, ಅದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಮೊದಲು ಸ್ಕ್ರಿಪ್ಟ್ ಬರೀಬೇಕು, ಆಮೇಲೆ ಟ್ರಾನ್ಸ್ಲೇಟ್ ಮಾಡಬೇಕು. RNA ಇಂದ ಪ್ರೋಟೀನ್ ಆಗುತ್ತೆ, ಅದನ್ನ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಈ ಹೋಲ್ ಪ್ರೊಸೆಸ್ ಗೆ ಸೆಂಟ್ರಲ್ ಡಾಗ್ಮಾ ಅಂತ ಕರಿತೀವಿ. ಫಸ್ಟ್ DNA ಇಂದ DNA ಆಗೋದು ಏನು? ರೆಪ್ಲಿಕೇಶನ್ ಅಂತ ನಾವು ತಿಳ್ಕೊಂಡ್ವಿ. ಈಗ DNA ಇಂದ RNA ಆಗ್ಬೇಕು. ಒಂದು ನ್ಯೂಕ್ಲಿಕ್ ಆಸಿಡ್ ಇಂದ ಇನ್ನೊಂದು ನ್ಯೂಕ್ಲಿಕ್ ಆಸಿಡ್ ಆಗ್ತದೆ. ಸೊ ಈ ಪ್ರೊಸೆಸ್ ಗೆ ನಾವು ಏನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಈಗ DNA ಸ್ಟ್ರಾಂಡ್ ಎರಡು ಇರ್ತವೆ. ಸೊ ಇಟ್ ಈಸ್ ಆಕ್ಚುಲಿ DNA ಲೈಕ್ ದಿಸ್ ಹೆಲಿಕ್ಸ್. ಓಕೆನಾ? ಸೊ ಇದನ್ನ ಅನ್ವೈಂಡ್ ಮಾಡಿದ್ರೆ ಈ ತರ ಸ್ಟ್ರಾಂಡ್ ಬಂತು. ದೇರ್ ಆರ್ 2 strands in DNA. So in this, among these 2 strands, only one strand is involved in the formation of RNA. ಸರಿನಾ? ಒಂದೇ ಸ್ಟ್ರಾಂಡ್ RNA ಸಿಂಥಸಿಸ್ ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಯಾವುದು ಅದು ಸ್ಟ್ರಾಂಡ್ ಅಂತ ಹೇಳಿ, ಯಾಕೆ ಅದೇ ಸ್ಟ್ರಾಂಡ್ ಅಂತ ಹೇಳಿ ನಾವು ಈಗ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ದ ಥಿಂಗ್. So what is the process of copying genetic information from one strand of the DNA into RNA is termed of as transcription. Next, enzyme ಯಾವ್ದು ಬೇಕು ನೋಡಿ. ರೆಪ್ಲಿಕೇಶನ್ ಗೆ ಎಂಜೈಮ್ ಯಾವ್ದಿತ್ತು? DNA ಡಿಪೆಂಡೆಂಟ್ DNA ಪಾಲಿಮರೇಸ್. DNA ನ ಡಿಪೆಂಡ್ ಇಟ್ಕೊಂಡು, DNA ಸ್ಟ್ರಾಂಡ್ ನ ಡಿಪೆಂಡ್ ಇಟ್ಕೊಂಡು ಇನ್ನೊಂದು DNA ಸ್ಟ್ರಾಂಡ್ ಆಗುತ್ತೆ. ಅದನ್ನ ನಾವು ಎಂಜೈಮ್ ಅದೇ ತರನೇ ನೇಮ್ ಮಾಡ್ತೀವಿ. ಪಾಲಿಮರೇಸ್ ಅಂತ ಅಂದ್ರೇನು? ಪಾಲಿಮರೈಸೇಷನ್ ಪ್ರೊಸೆಸ್ ಆಗ್ತಿದೆ. ಮೆನಿ ನ್ಯೂಕ್ಲಿಯೋಟೈಡ್ಸ್ ಆರ್ ಆಡೆಡ್. ಸೊ ಹಿಯರ್ ಆಲ್ಸೋ ಮೆನಿ ನ್ಯೂಕ್ಲಿಯೋಟೈಡ್ಸ್ ಆರ್ ಆಡೆಡ್, but not in the form of DNA, but it is RNA is going to be formed. That's why the name is DNA ನ ಸ್ಟ್ರಾಂಡ್ ನ ಡಿಪೆಂಡ್ ಇಟ್ಕೊಂಡು RNA ಆಗುತ್ತೆ. ಅದಕ್ಕೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್. DNA ನ ಡಿಪೆಂಡ್ ಇಟ್ಕೊಂಡು RNA ಫಾರ್ಮೇಶನ್ ಮಾಡುವಂತ ಎಂಜೈಮೇ RNA ಪಾಲಿಮರೇಸ್ ಎಂಜೈಮ್, ಸರಿನಾ? ನೆಕ್ಸ್ಟ್, RNA ಯಾವ ಫಾರ್ಮ್ RNA ಫಾರ್ಮ್ ಆಗುವಂತ RNA ಫಾರ್ಮ್ ಆಗಿರುತ್ತಲ್ಲ, ಅದರ ಪೊಲಾರಿಟಿ ಏನು ಅಂತಂದ್ರೆ ದಟ್ ಇಸ್ 5 ಪ್ರೈಮ್ ಟು 3 ಪ್ರೈಮ್. ಸೊ ಏನು ಹೊಸ RNA ಸಿಂಥಸಿಸ್ ಆಗಿದೆಲ್ಲ, ಅದರ ಪೊಲಾರಿಟಿ ಏನು? 5 ಪ್ರೈಮ್ ಟು 3 ಪ್ರೈಮ್ ಆಗುತ್ತೆ. ನೆಕ್ಸ್ಟ್, only a segment of DNA and only one of the strand is copies into RNA. The thing is, whole DNA is not going to transcribe into RNA. ಇಷ್ಟು ದೊಡ್ಡ DNA ಎಷ್ಟು 2.2 meters ಇರುತ್ತಲ್ಲ ಒಂದ್ ಸೆಲ್ ಒಳಗಡೆ DNA, ಅದಿಷ್ಟುನು ಕೂಡ RNA ಆಗಲ್ಲ. Only a part of DNA is involved in the formation of RNA. ಸರಿನಾ? ಸೊ ಅಂತ ಪಾರ್ಟಿಗೆ ಏನಂತ ಕರಿತೀವಿ? ದಟ್ ಈಸ್ ಜೀನ್. ಮೀನ್ಸ್ ದ ಪಾರ್ಟ್ ಆಫ್ DNA which is involved in the transcription and later translation. So that part of DNA is known as what? Gene. So basically it is transcription, not translation. ಸರಿನಾ? So the thing is, in the whole DNA strand, ಸ್ವಲ್ಪ ಸೆಗ್ಮೆಂಟ್ ಮಾತ್ರ, ಸ್ವಲ್ಪ ರೀಜನ್ ಮಾತ್ರ ಏನಾಗುತ್ತೆ? ಟ್ರಾನ್ಸ್ಕ್ರಿಪ್ಷನ್ ಗೆ ಒಳಗಾಗುತ್ತೆ. ಸೊ ಅಂತ ರೀಜನ್, ಅಂತ ಫಂಕ್ಷನಲ್ ಪಾರ್ಟ್ ಆಫ್ ಅ DNA is known as gene. ನೆಕ್ಸ್ಟ್, ಸಿಸ್ಟ್ರಾನ್ ಬಗ್ಗೆ ಟ್ರಾನ್ಸ್ಲೇಷನ್ ಹೇಳ್ಬೇಕಾದ್ರೆ ಸಿಸ್ಟ್ರಾನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಓಕೆನಾ? ಸೊ ಸಿಸ್ಟ್ರಾನ್ ಏನು ಅಂತಂದ್ರೆ ಜೀನ್ ಅಲ್ಲಿ ಮತ್ತೆ ಫಂಕ್ಷನಲ್ ಪಾರ್ಟಿಗೆ ನಾವು ಏನಂತ ಕರಿತೀವಿ? ಸಿಸ್ಟ್ರಾನ್. ಫಂಕ್ಷನಲ್ ಪಾರ್ಟ್ ಆಫ್ DNA is gene. Gene functional part again is known as what? Cistron. Okay, so this may be poly or monocistronic based on the type of the organism that we will discuss later. So ಈಗ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಗೆ ಇಷ್ಟು ಏನು ಇಂಟ್ರೊಡಕ್ಷನ್ ಸಾಕು. ಸೊ ಈಗ ನೆಕ್ಸ್ಟ್, ಇದು NCERT ಅಲ್ಲಿ ಕೊಟ್ಟಿರುವಂತಹ ಡಯಾಗ್ರಾಮ್, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ. ಸೊ DNA ಇಷ್ಟು ಉದ್ದ ಇದೆ DNA, ಅದರಲ್ಲಿ ಒಂದೇ ಒಂದು ಪಾರ್ಟ್ ಇಲ್ಲಿ ನಿಮಗೆ ಕೊಟ್ಟಿರೋದು NCERT. So the part which is involved in whole this transcription is known as what? Transcription unit, that is nothing but gene. ಸರಿನಾ? ಸೊ ಇದರಲ್ಲಿ ಸ್ಟ್ರಾಂಡ್ಸ್ ಇದೆ. ಸೊ DNA ಅಲ್ಲಿ ಬ್ಲೂ ಕಲರ್ ಮೇಲ್ಗಡೆ ಕಾಣಿಸ್ತಿದೆಲ್ಲ, ದಟ್ ಈಸ್ 3 ಪ್ರೈಮ್ ಟು 5 ಪ್ರೈಮ್ DNA strand and another is 5 ಪ್ರೈಮ್ ಟು 3 ಪ್ರೈಮ್ DNA strand, that is yellow color. ಸರಿನಾ? ಸೊ ಈಗ ಎರಡು ಸ್ಟ್ರಾಂಡ್ ಅಲ್ಲಿ ಕೆಲವೊಂದು ಜೀನ್ಸ್ ಇರ್ತದೆ, ಕೆಲವೊಂದು ಜೀನ್ಸ್ ಇರುತ್ತೆ. ಆ ಜೀನ್ಸ್ ಗೆ ಏನಂತ ನೇಮ್ಸ್ ಇಟ್ಟಿದ್ದಾರೆ? ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್. ಪ್ರೊಮೋಟರ್ ಅಂಡ್ ಟರ್ಮಿನೇಟರ್ ಆರ್ ರೆಗ್ಯುಲೇಟರಿ ಜೀನ್. ಅಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ನ ರೆಗ್ಯುಲೇಟ್ ಮಾಡುವಂತಹ ಜೀನ್ಸ್ ಗೆ ನಾವು ಏನಂತ ಕರಿತೀವಿ? ರೆಗ್ಯುಲೇಟರಿ ಜೀನ್ಸ್. ಇಟ್ ವಿಲ್ ಕಂಟ್ರೋಲ್, ಇಟ್ ವಿಲ್ ರೆಗ್ಯುಲೇಟ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಪ್ರೊಮೋಟರ್ ಏನು ಅಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ನ ಸ್ಟಾರ್ಟ್ ಮಾಡುವಂತ ರೀಜನ್.
ಟರ್ಮಿನೇಟರ್ ಏನು ಅಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ನ ಸ್ಟಾಪ್ ಮಾಡುವಂತ ರೀಜನ್. ಸೊ ನೇಮ್ ಅಲ್ಲೇನೆ ಇದೆ, ಪ್ರೊಮೋಟ್ ಮೀನ್ಸ್ ಇಟ್ ವಿಲ್ ಪ್ರೊಮೋಟ್ the further process. Terminate, it will stop, it will halt, it will pause the process. Okay na? So this is the region. ಅದರ ಮಧ್ಯೆ ಇರುವಂತದ್ದು ಯಾವುದು ಅಂದ್ರೆ ಸ್ಟ್ರಕ್ಚರಲ್ ಜೀನ್. ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್ ಮಧ್ಯದಲ್ಲಿ ಬರೋದು, in between. That's why the given word in the NCERT is it is flanking between promoter and terminator. Flank ಅಂತ ಅಂದ್ರೆ ಅದರ ಮಧ್ಯೆ ಬರುತ್ತೆ ಅಂತ ಅರ್ಥ, in between ಬರುತ್ತೆ ಅಂತ ಅರ್ಥ. ಸೊ ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್ ಮಧ್ಯ ಬರೋದು ಯಾವುದು, ಸ್ಟ್ರಕ್ಚರಲ್ ಜೀನ್. ಸೊ ದಿಸ್ ಇಸ್ ಸ್ಟ್ರಕ್ಚರಲ್ ಜೀನ್. ಇಲ್ಲಿ ಬೇರೆ ಕೊಟ್ಟಿರುವಂತ ನೇಮ್ಸ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳ್ಕೊಡೋದು. ಸೊ ದಿಸ್ ಇಸ್ ಅ ಥಿಂಗ್, ಒಂದು ಪ್ರೊಮೋಟರ್ ಇದೆ, ಒಂದು ಟರ್ಮಿನೇಟರ್ ಇದೆ. ಮಧ್ಯದಲ್ಲಿ ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್ ಬರುವಂತಹ ಮಧ್ಯ ಪಾರ್ಟ್ ಏನಂತ ಕರಿತೀವಿ, ಸ್ಟ್ರಕ್ಚರಲ್ ಜೀನ್. ಈ ರೀಜನ್ ನೆಕ್ಸ್ಟ್ ಏನಾಗುತ್ತೆ, RNA ಆಗೋದು. ಸೊ ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್ RNA ಒಳಗಿರಲ್ಲ. RNA ಒಳಗೆ ಇನ್ವಾಲ್ವ್ ಆಗಿರುವಂತ ರೀಜನ್ಸ್ ಯಾವುದು DNA ದು ಅಂತ ಅಂದ್ರೆ ದಟ್ ಈಸ್ ಸ್ಟ್ರಕ್ಚರಲ್ ಜೀನ್. ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಏನು ಇನ್ಫಾರ್ಮೇಶನ್ ಇರುತ್ತಲ್ಲ ಅದೇ RNA ಒಳಗಡೆ ಏನಾಗುತ್ತೆ, ಟ್ರಾನ್ಸ್ಕ್ರೈಬ್ ಆಗುತ್ತೆ, RNA ಗೆ ಟ್ರಾನ್ಸ್ಕ್ರೈಬ್ ಆಗುತ್ತೆ. ಸರಿನಾ? ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್, ಸೊ ಇಲ್ಲಿ ಮತ್ತೊಂದ್ಸರಿ ನಾವು ಅರ್ಥ ಮಾಡ್ಕೊಳ್ಳೋಣ ಏನೇನು ಅಂತ ಹೇಳಿ. ಸೊ ಒಂದು ಸ್ಟ್ರಾಂಡ್ ಇದೆ, ಬ್ಲೂ ಕಲರ್ ಈಗ ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಈಸ್ 3' to 5' ಇದೆ. ಇನ್ನೊಂದು 5' to 3' ಇದೆ. ಸೊ DNA ಅಂದಿದ ತಕ್ಷಣ DNA ಏನ್ ತೋರಿಸ್ಬೇಕು, ಕಾಂಪ್ಲಿಮೆಂಟಾರಿಟಿ ತೋರಿಸ್ಬೇಕು. ಸೊ ಈಗ ನೋಡಿ, ಇಲ್ಲಿ ATGC ಸ್ಟ್ರಾಂಡ್ ಇದೆ, 3' to 5'. ನೆಕ್ಸ್ಟ್ 5' to 3' ಗೆ ಏನಾಗುತ್ತೆ, ಕಾಂಪ್ಲಿಮೆಂಟರಿ. A ಇದ್ರೆ T ಬರಬೇಕು, T ಇದ್ರೆ A ಬರಬೇಕು, G ಇದ್ರೆ C, C ಇದ್ರೆ G. ಸೊ AT ಮತ್ತೆ TA ಮಧ್ಯೆ ಏನು ಬಾಂಡ್ ಇರುತ್ತೆ, 2 ಹೈಡ್ರೋಜನ್ ಬಾಂಡ್. GC ಮತ್ತೆ CG ಮಧ್ಯೆ ಎಷ್ಟು ಬಾಂಡ್ ಇರುತ್ತೆ, 3 ಹೈಡ್ರೋಜನ್ ಬಾಂಡ್. ಸರಿನಾ? ಸೊ ಈಗ ಇದಿಷ್ಟು ಇದೆ. ಈಗ ಒಂದು ಸ್ಟ್ರಾಂಡ್ ಏನಾಗಬೇಕು, ಒಂದು ಸ್ಟ್ರಾಂಡ್ ಇಂದ ಇನ್ನೊಂದು RNA ಆಗಬೇಕು. ಎನಿ ಒನ್ ಆಫ್ ದ ಸ್ಟ್ರಾಂಡ್ ಈಸ್ ಇನ್ವಾಲ್ವ್ಡ್ ಇನ್ ದ ಸಿಂಥಸಿಸ್ ಆಫ್ RNA. ಸರಿನಾ? ಸೊ RNA ಸಿಂಥಸಿಸ್ ಆಗುವಂತ ಸ್ಟ್ರಾಂಡಿನ ಪೊಲಾರಿಟಿ ಯಾವುದು, RNA ಸ್ಟ್ರಾಂಡಿನ ಪೊಲಾರಿಟಿ ಯಾವುದು, ದಟ್ ಈಸ್ 5' to 3' ಆಗುತ್ತೆ ಅಂತ ಅಂದ್ರೆ ಅದರ ಅಪೋಸಿಟ್ ಏನಿರಬೇಕು, 3' to 5'. ಇದನ್ನ ನಾವು ತಗೊಳಕ್ಕೆ ಬರಲ್ಲ, ಯಾಕಂದ್ರೆ ಇಟ್ ವಿಲ್ ನಾಟ್ ಶೋ ಕಾಂಪ್ಲಿಮೆಂಟಾರಿಟಿ. ಕಾಂಪ್ಲಿಮೆಂಟಾರಿಟಿ ತೋರಿಸಲ್ಲ. ಸೊ ಎರಡು ಸ್ಟ್ರಾಂಡ್ ಯಾವ ತರ ಇರ್ಬೇಕು ಅಂದ್ರೆ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್ ಇರಬೇಕು. ಇಲ್ಲಿ A ಇದ್ರೆ ಇಲ್ಲಿ T ಬರಬೇಕು, ಆ ತರ ಕಾಂಪ್ಲಿಮೆಂಟಾರಿಟಿ ತೋರಿಸ್ಬೇಕು. ಸೇಮ್ ಬರೋ ಹಾಗಿಲ್ಲ. It must show complementary, not exact same. ಸರಿನಾ? ಸೊ ದಿಸ್ ಇಸ್ ದ ಥಿಂಗ್. ಸೊ ಹಂಗಂದ್ರೆ ಯಾವ ಸ್ಟ್ರಾಂಡ್ ಇನ್ವಾಲ್ವ್ ಆಗ್ತಾ ಇದೆ ಅಂದ್ರೆ 5' to 3' RNA ಸಿಂಥಸಿಸ್ ಆಗ್ತಿದೆ ಅಂತಂದ್ರೆ 3' to 5' ಏನಾಗುತ್ತೆ, ದಟ್ ಈಸ್ ನೋನ್ ಆಸ್ ವಾಟ್, ಟೆಂಪ್ಲೇಟ್ ಸ್ಟ್ರಾಂಡ್. ಸೊ 3' to 5' ಇರೋದನ್ನ ನಾವ್ ಏನಂತ ಕರಿತಾ ಇದೀವಿ ಈಗ, ಟೆಂಪ್ಲೇಟ್ ಸ್ಟ್ರಾಂಡ್. ಹಂಗಂದ್ರೆ ಅಪೋಸಿಟ್ ಸ್ಟ್ರಾಂಡಿಗೆ ನಾವು ಏನಂತ ಕರಿತೀವಿ, ನಾನ್ ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ನೀವು ಇಲ್ಲೇನೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಆರೋ ಮಾರ್ಕ್ ಹಾಕ್ಬಿಟ್ಟು ಏನಂತ ಬರ್ಕೊಂತೀರಾ, ಟೆಂಪ್ಲೇಟ್ ಸ್ಟ್ರಾಂಡ್. ಇಲ್ಲಿ ಆರೋ ಮಾರ್ಕ್ ಹಾಕಿ ಏನಂತ ಬರ್ಕೊಂತೀರಾ, ನಾನ್ ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ಯಾವ್ದು ನಾನ್ ಟೆಂಪ್ಲೇಟ್ ಆಯ್ತು, 5' to 3' ಇಸ್ ನಾನ್ ಟೆಂಪ್ಲೇಟ್. ನೆಕ್ಸ್ಟ್, ಈಗ ಕೋಡ್ ಆದ್ರೆ ಯಾವ ರೀತಿ ಆಗುತ್ತೆ, A ಇದ್ರೆ T ಆಗುತ್ತೆ, ಬಟ್ ನಾವು T ಬರೆಯಲ್ಲ. T ಇದ್ರಲ್ಲಿ RNA ಅಲ್ಲಿ ಇರಲ್ಲ, ಅದಕ್ಕೆ ನಾವ್ ಏನಂತ ಬರಿತೀವಿ, ಯುರಾಸಿಲ್ ಅಂತ ಬರಿತೀವಿ. ನೆಕ್ಸ್ಟ್ T ಅಂತ ಅಂದ್ರೆ A ಅಂದ್ರೆ ಥೈಮಿನ್ ಇದ್ರೆ ಇಲ್ಲಿ ಅಡೆನಿನ್ ಬರುತ್ತೆ. ನೆಕ್ಸ್ಟ್ ಗ್ವಾನಿನ್ ಇದ್ರೆ ಸೈಟೋಸಿನ್ ಬರುತ್ತೆ. ಸೈಟೋಸಿನ್ ಇದ್ರೆ ನೆಕ್ಸ್ಟ್ ಗ್ವಾನಿನ್ ಬರುತ್ತೆ. ಓಕೆನಾ? ಸೊ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ಕೆಲವೊಂದ್ಸರಿ, ಅವಾಗ ನೀವು ಯಾವ ತರ ಸಾಲ್ವ್ ಮಾಡಿ ಅಂದ್ರೆ DNA ನ ಸೆಗ್ಮೆಂಟ್ ಕೊಟ್ಬಿಟ್ಟು RNA ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆನಾ? ಸಪೋಸ್ ಈಗ ಅವರು ATG ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ 3 ತಗೊಂಡಿದ್ದೀನಿ ನಾನು. ಓಕೆನಾ? ಸೊ ಈಗ ನೀವು RNA ಇನ ಸೆಗ್ಮೆಂಟ್ ಬರೀರಿ, RNA ಅಲ್ಲಿ ಇರುವಂತಹ ಏನು ನ್ಯೂಕ್ಲಿಯೋಟೈಡ್ಸ್ ನ ಬರೀರಿ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ DNA. ಓಕೆನಾ? ಸೊ ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ ಯೂಶಲಿ DNA to DNA ಹೆಂಗ್ ಬರೀತೀರಾ ಹಂಗೇನೆ ಬರೀರಿ. ಏನಂತಂದ್ರೆ A ಇದ್ರೆ T, T ಇದ್ರೆ A, G ಇದ್ರೆ C, ಹಿಂಗೆ ಬರೀರಿ. ಓಕೆನಾ? ಸೊ ನಿಮಗೆ ಕನ್ಫ್ಯೂಸ್ ಆಗಲ್ಲ ಅವಾಗ. ಬಟ್ ಎಲ್ಲೆಲ್ಲಿ T ಬರ್ದಿದ್ದೀರಾ ಅದನ್ನ ರಬ್ ಮಾಡಿ ಏನ್ ಮಾಡ್ತೀರಾ, U ಅಂತ ಬರೀರಿ. ಸೊ ಎಲ್ಲೆಲ್ಲಿ T ಬರುತ್ತೆ ಅದನ್ನ ರಬ್ ಮಾಡಿ U ಅಂತ ಬರೀರಿ. ಅವಾಗ ನಿಮಗೆ ಕನ್ಫ್ಯೂಷನ್ ಆಗೋದೇ ಇಲ್ಲ. ಯಾಕಂದ್ರೆ RNA ಅಲ್ಲಿ ಇರೋದು 4 ನ್ಯೂಕ್ಲಿಯೋಟೈಡ್, A, G ಮತ್ತೆ C, U. ಓಕೆನಾ? DNA ಅಲ್ಲಿ ಇರೋದು ಯಾವುದು, ATGC. ಸೊ wherever thymine is there, you need to replace that with uracil in RNA. ಸೊ ಈ ತರ ಬಂದಿದೆ ಅಲ್ವಾ? ಸೊ now when you compare these two, RNA and 5' to 3' strands, except uracil, remaining all are same, right?
ಯುರಾಸಿಲ್ ಬಿಟ್ಟು ಇನ್ನೆಲ್ಲ ಎ ಅಂದ್ರೆ ಇಲ್ಲೂನು ಎ ಇದೆ, ಸಿ ಅಂದ್ರೆ ಇಲ್ಲೂನು ಸಿ ಇದೆ, ಜಿ ಅಂದ್ರೆ ಇಲ್ಲೂನು ಜಿ ಇದೆ. ಹೌದಾ? ಸೇಮ್ ಇದೆ ತಾನೆ? ಸೊ ಹಂಗಾಗಿ ದ ಸ್ಟ್ರಾಂಡ್ ವಿಚ್ ಇಸ್ ಆಕ್ಚುಲಿ looks same codes like in RNA and that strand is known as what? Coding strand. ಓಕೆನಾ? ಕೋಡ್ಸ್ ಯಾವ ತರ ಇದೆ? ಸೇಮ್ ಇದೆ. ಇಲ್ಲಿ ಇರುವಂತದ್ದೇ ಇಲ್ಲಿನೂ ಕೂಡ ಇದೆ RNA ಅಲ್ಲಿ. ಸೊ ಹಂಗಾಗಿ ಈ ಸ್ಟ್ರಾಂಡಿಗೆ ಏನಂತ ಕರಿತೀವಿ ನಾವು? ಕೋಡಿಂಗ್ ಸ್ಟ್ರಾಂಡ್. Opposite to the template strand is also known as coding strand. ಹಂಗಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡಿಗೆ ಏನಂತ ಕರಿಬೇಕು? ನಾನ್ ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿಬೇಕು. The strange thing is actually this is coding for mRNA. ಓಕೆನಾ? ಸೊ 3' to 5' ಅಲ್ಲಿ ಇರೋದನ್ನೇ ಕೋಡಿಂಗ್ ಯಾವುದಕ್ಕೆ ಆಗುತ್ತೆ? 5' to 3' ಇರೋದು RNA ಗೆ ಆಗುತ್ತೆ. ಬಟ್ ಇದನ್ನ ನಾವೇನಂತ ಕರಿತಾ ಇದೀವಿ? ನಾನ್ ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತಾ ಇದೀವಿ. ಸಪೋಸ್ ಈಗ ಎಕ್ಸಾಂಪಲ್, ಸುಮ್ನೆ ಯಾರಿಗೋ ಏನು ಕರಿ ಅಂತ ನೇಮ್ ಇಟ್ಟಿರ್ತಾರೆ, ಬಟ್ ಆಕ್ಚುಲಿ ಅವರು ಕರ್ರಿಗಿರೋದಿಲ್ಲ. ಆ ತರ ದ ಥಿಂಗ್ ಇಸ್, ನಾವು ನೇಮ್ ಏನಂತ ಇಟ್ಟಿದೀವಿ? ಇದನ್ನ ನಾನ್ ಕೋಡಿಂಗ್ ಅಂತ ಇಟ್ಟಿದೀವಿ, ಬಟ್ ಆಕ್ಚುಲಿ ಇಟ್ ಕೋಡ್ಸ್ ಫಾರ್ mRNA. ಸರಿನಾ? ನೆಕ್ಸ್ಟ್, and this ACG is also same as in like ACG in 5' to 3'. So it is making sense with RNA. So that's why it is known as sense strand. ಇದು RNA ಗೆ ಸೆನ್ಸ್ ಆಗ್ತಾ ಇದೆ, ಸೇಮ್ ಇದೆ ಅಂತ ಹೇಳಿ. So that's why it is also known as sense strand. And this opposite strand is known as non-sense strand. ಹೌದಾ? ನಾನ್ಸೆನ್ಸ್ ಅಂತ ಹೇಳ್ತೀವಾ? ಅಲ್ಲ. ಸೊ ಸೆನ್ಸ್ ಅಂತ ಅಂದ್ರೆ ಇದು, ಅಪೋಸಿಟ್ ಇರೋದನ್ನ ಆಂಟಿ ಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಸೊ ನೇಮ್ಸ್ 3 ಆಯ್ತು. ಇದಕ್ಕೆ ಟೆಂಪ್ಲೇಟ್ ಅಂತ ಕರೆದ್ರೆ ಇದಕ್ಕೆ ನಾನ್ ಟೆಂಪ್ಲೇಟ್ ಅಂತ ಕರಿತೀವಿ. ಇದಕ್ಕೆ ಕೋಡಿಂಗ್. ಯಾಕೆ ಕೋಡಿಂಗ್ ಅಂತ ಕರಿತಾ ಇದೀವಿ? ಬಿಕಾಸ್ ಇಲ್ಲಿರುವಂತ ಕೋಡ್ಸ್ ಯಾವ್ದ್ರಲ್ಲಿ ಇದೆ? RNA ಅಲ್ಲೂ ಕೂಡ ಇದೆ. ಸೊ ಹಂಗಾಗಿ ಇದನ್ನ ಕೋಡಿಂಗ್ ಅಂತ ಕರಿತೀವಿ. ಮತ್ತೆ ಇದು RNA ಜೊತೆಗೆ ಸೆನ್ಸ್ ಮಾಡ್ತಾ ಇದೆ ಈ ಸ್ಟ್ರಾಂಡ್, ಹಂಗಾಗಿ ಇದನ್ನ ಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಅಪೋಸಿಟ್ ಇರೋ ಸ್ಟ್ರಾಂಡ್ ಏನಂತ ಕರಿತೀವಿ? ಆಂಟಿ ಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಸರಿನಾ? ಸೊ ದಿಸ್ ಇಸ್ ಸೆನ್ಸ್ ಅಂಡ್ ಇಟ್ ಇಸ್ ಆಂಟಿ ಸೆನ್ಸ್ ಸ್ಟ್ರಾಂಡ್. ಸೊ like this, there will be naming of this 2 strands. Next, ಈಗ ಆ ಡಯಾಗ್ರಾಮ್ ಪ್ರಕಾರ ಏನಿತ್ತು ಅಂತ ಅಂದ್ರೆ, ಒಂದ್ ಕಡೆ ಪ್ರೊಮೋಟರ್ ಇತ್ತು, ಓಕೆನಾ? ಇನ್ನೊಂದ್ ಕಡೆ ಏನಿತ್ತು? ಟರ್ಮಿನೇಟರ್. ಸೊ ದಿಸ್ ಇಸ್ ಟರ್ಮಿನೇಟರ್ ಅಂಡ್ ದಿಸ್ ಈಸ್ ಪ್ರೊಮೋಟರ್. ಹೌದಾ? ಒಂದ್ ನಿಮಿಷ. ಸೊ NCERT ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಆಲ್ವೇಸ್ 5' end of coding is known as promoter and 3' end of coding strand is known as terminator ಅಂತ. ಯಾಕೆ? ಸೊ ಆಲ್ವೇಸ್ ನಾವು ಒಂದು ಏನು ಲೊಕೇಶನ್ ಹೇಳ್ತಾ ಇದೀವಿ ಜೀನ್ಸ್ ಇಂದು ಅಂತ ಅಂದ್ರೆ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಹೇಳ್ತಾ ಇದೀವಿ ಅಂತಂದ್ರೆ, ದಟ್ ಈಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ರಾಂಡ್ ಹೇಳ್ಬೇಕು. ಓಕೆನಾ? ಸೊ ಕೋಡಿಂಗ್ ಸ್ಟ್ರಾಂಡ್ ಇದು 5' to 3' is coding strand. 5' to 3' ಕೋಡಿಂಗ್ ಸ್ಟ್ರಾಂಡ್ ಆದ್ರೆ, ಈ ಕೋಡಿಂಗ್ ಸ್ಟ್ರಾಂಡಿನ 5' ಎಂಡಿಗೆ ಏನಿರುತ್ತೆ? ಪ್ರೊಮೋಟರ್ ಇರುತ್ತೆ. ಈ ಕೋಡಿಂಗ್ ಸ್ಟ್ರಾಂಡಿನ 3' ಎಂಡಿಗೆ ಏನಿರುತ್ತೆ? ಟರ್ಮಿನೇಟರ್ ಇರುತ್ತೆ ಯಾವಾಗ್ಲೂ. ಸರಿನಾ? ಸೊ ದಿಸ್ ಇಸ್ ದ ರೀಜನ್ಸ್ ವೇರ್ ವಿ ವಿಲ್ ಫೈಂಡ್ ಪ್ರೊಮೋಟರ್ ಅಂಡ್ ಟರ್ಮಿನೇಟರ್. ಇನ್ನೊಂದು, ಈ ಪ್ರೊಮೋಟರ್ ಇಂದನೇ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, RNA ಸಿಂಥಸಿಸ್ ಆಗೋದು ಪ್ರೊಮೋಟರಿನ ಮುಂದ್ಗಡೆ ರೀಜನ್ಸ್ ಇಂದ, ಆಮೇಲೆ ಟರ್ಮಿನೇಟರಿನ ಒಳಗಡೆ ರೀಜನ್ಸ್ ತನಕ. ಹಂಗಂದ್ರೆ ಪ್ರೊಮೋಟರಿನ ಮುಂದೆ ಇರೋ ರೀಜನ್ಸ್ ಎಲ್ಲ ಏನಾಗುತ್ತೆ? ಡೌನ್ ಸ್ಟ್ರೀಮ್. ಸರಿನಾ? ಸೊ ಮುಂದೆ ಹೋಗುತ್ತೆ ಅದು. ಸೊ ಮುಂದೆ ಹೋಗುವಂತ ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವು? ಡೌನ್ ಸ್ಟ್ರೀಮ್. ಯಾವ್ದು ಮುಂದೆ ಹೋಗುತ್ತೆ ಅಂದ್ರೆ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಇದೆ ಅಲ್ಲ, ಸೊ ಇವೆರಡು ಸ್ಟ್ರಾಂಡ್ ಇದೆ, DNA ಸ್ಟ್ರಾಂಡ್. ಜಸ್ಟ್ ಇಮ್ಯಾಜಿನ್ DNA ಸ್ಟ್ರಾಂಡ್ ಈ ತರ ಇದೆ. ಸೊ ಇದು ಯಾವ್ದು? ಎನ್ಸೈಮ್ ಬಂತು. ಸೊ ಎನ್ಸೈಮ್ ಬಂದು ಏನ್ ಮಾಡುತ್ತೆ? ಪ್ರೊಮೋಟರ್ ಹತ್ರ ಬರುತ್ತೆ. ಸೊ ಪ್ರೊಮೋಟರ್ ಅಲ್ಲಿ ಕೆಲವೊಂದು ರೀಜನ್ಸ್ ಇರುತ್ತೆ. ಪ್ರೊಕ್ಯಾರಿಯೋಟ್ಸ್ ಮತ್ತೆ ಯುಕ್ಯಾರಿಯೋಟ್ಸ್ ಅಲ್ಲಿ ಸಪರೇಟ್ ಆಗಿದೆ. ನಾವ್ ಇವಾಗ ಡಿಸ್ಕಸ್ ಮಾಡ್ತಿರೋದು ಟ್ರಾನ್ಸ್ಕ್ರಿಪ್ಷನ್ ಯಾವ್ದ್ರಲ್ಲಿ ಅಂದ್ರೆ ಪ್ರೊಕ್ಯಾರಿಯೋಟ್ಸ್, ಬಿಕಾಸ್ ದಿಸ್ ಇಸ್ ಸಿಂಪಲ್. ಯುಕ್ಯಾರಿಯೋಟ್ಸ್ ಅಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಅದನ್ನ NCERT ಅಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಕೊಟ್ಟಿಲ್ಲ. ಸೊ ಪ್ರೊಕ್ಯಾರಿಯೋಟ್ಸಿನ ಟ್ರಾನ್ಸ್ಕ್ರಿಪ್ಷನ್ ತಗೊಂಡಾಗ ಏನಾಗುತ್ತೆ? ಸಪೋಸ್ ಈಗ ಪ್ರೊಮೋಟರ್ ರೀಜನ್ ಅಲ್ಲಿ ಕಂಟಿನ್ಯೂಸ್ ಆಗಿ TA ಅಂತ ರೀಜನ್ಸ್ ಇರುತ್ತೆ. ಸೊ DNA ಸ್ಟ್ರಾಂಡ್ಸ್ ಇಲ್ಲಿ ಈ ಪಾಲಿಮರೇಸ್ ಎನ್ಸೈಮ್ ಹಿಂಗ್ ಬರ್ತಾ ಇದೆ. ಓಕೆನಾ? ಸೊ ಅದಕ್ಕೆ ಒಂದು ರೀಜನ್ ಸಿಕ್ತು, TA ಅಂತ ರೀಜನ್ ಸಿಕ್ತು. ಸೊ ಇಟ್ ವಿಲ್ ಹಾಲ್ಟ್ ದೇರ್, ಅಲ್ಲಿ ಸ್ಟಾಪ್ ಆಗುತ್ತೆ. ಅದಕ್ಕೆ ಏನಂತ ಗೊತ್ತಾಗುತ್ತೆ? ಇಲ್ಲಿಂದ ನಾನು ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ಲೊಕೇಶನ್ ಗೊತ್ತಾಗುತ್ತೆ. ಓಕೆನಾ? ಸೊ ಅದನ್ನ ಕೊಡ್ತಿರೋದು ಯಾರು ಅಂತಂದ್ರೆ ಪ್ರೊಮೋಟರ್ ರೀಜನ್. ಸರಿನಾ? ಸೊ ಪ್ರೊಮೋಟರ್ ಅಲ್ಲಿಂದ
ಏನ್ ಪಾಲಿಮರೇಸ್ ಎನ್ಸೈಮಿಗೆ ಏನಂತ ಗೊತ್ತಾಗುತ್ತೆ, ಅಲ್ಲಿಂದ ನಾನು ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಅಲ್ಲಿಂದ ಮುಂದೆ ಮೂವ್ ಆಗುತ್ತೆ, ಇಟ್ ಇಸ್ ಮೂವಿಂಗ್ ಡೌನ್. ಓಕೆನಾ? ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಡೌನ್ ಸ್ಟ್ರೀಮ್. ಹಂಗಂದ್ರೆ ಪ್ರೊಮೋಟರ್ ಇಂದ ಹಿಂದ್ಗಡೆ ಇರೋ ರೀಜನ್ ಗೆ ಏನಂತ ಕರಿತೀವಿ, ಅಪ್ ಸ್ಟ್ರೀಮ್. ಅದೇನಾದ್ರೂ ವಾಪಸ್ ಹೋದ್ರೆ ಅದಕ್ಕೆ ಏನಂತ ಕರಿಬೇಕಾಗುತ್ತೆ, ಅಪ್ ಸ್ಟ್ರೀಮ್. ಬಟ್ ಹೋಗಲ್ಲ, ಬಟ್ ಆಕ್ಚುಲಿ ದಟ್ ರೀಜನ್ ಇಸ್ ಅಪ್ ಸ್ಟ್ರೀಮ್. ಸೊ ಪ್ರೊಮೋಟರ್ ಇಂದ ಮುಂದ್ಗಡೆ ರೀಜನ್ ಇರೋದೆಲ್ಲ ಏನು, ಡೌನ್ ಸ್ಟ್ರೀಮ್. ಪ್ರೊಮೋಟರ್ ಇಂದ ಹಿಂದ್ಗಡೆ ರೀಜನ್ ಇರೋದು ಏನು, ಅಪ್ ಸ್ಟ್ರೀಮ್. ಸೊ ಹಂಗಾದ್ರೆ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ರಾಂಡ್, ಡೌನ್ ಸ್ಟ್ರೀಮ್ ಅಲ್ಲಿ ಟರ್ಮಿನೇಟರ್ ಸಿಗುತ್ತೆ, ಅಪ್ ಸ್ಟ್ರೀಮ್ ಅಲ್ಲಿ ಏನ್ ಸಿಗುತ್ತೆ, ಪ್ರೊಮೋಟರ್ ಸಿಗುತ್ತೆ. ಸೊ ಹಿಂಗೇನೆ ನಾವು ಇದನ್ನ ಲೊಕೇಟ್ ಮಾಡೋದು. ಏನಂತ ಹೇಳಿದ್ವಿ, ಫಸ್ಟ್ ಡೌನ್ ಸ್ಟ್ರೀಮಿನ 5 ಪ್ರೈಮ್ ಎಂಡಿಗೆ ಪ್ರೊಮೋಟರ್ ಇದೆ, ಕೋಡಿಂಗ್ ಸ್ಟ್ರಾಂಡಿನ 5 ಪ್ರೈಮ್ ಎಂಡಿಗೆ ಪ್ರೊಮೋಟರ್ ಇದೆ, ಕೋಡಿಂಗ್ ಸ್ಟ್ರಾಂಡಿನ 3 ಪ್ರೈಮ್ ಎಂಡಿಗೆ ಏನಿದೆ, ಟರ್ಮಿನೇಟರ್ ಇದೆ. ಮತ್ತೆ ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಡೌನ್ ಸ್ಟ್ರೀಮ್ ಕಡೆ ನಮಗೆ ಟರ್ಮಿನೇಟರ್ ಸಿಗುತ್ತೆ, ಅಪ್ ಸ್ಟ್ರೀಮ್ ಕಡೆ ಏನ್ ಸಿಗುತ್ತೆ, ಪ್ರೊಮೋಟರ್ ಸಿಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆದ್ರೆ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸರಿನಾ? ಸೊ ನಾನು ಇವಾಗ ನಿಮಗೆ ಚಿಕ್ಕದಾಗಿ ಒಂದು ಹೋಮ್ವರ್ಕ್ ಕೊಡ್ತೀನಿ, ನೀವು ಇದನ್ನ ಬರ್ದು ನೋಡಿ, ಅಂದ್ರೆ ಆನ್ಸರ್ ತಗೊಂಡು ನೋಡಿ. ಸೊ ಆಸ್ ಯೂಶುವಲ್ 3 ಪ್ರೈಮ್ ಟು 5 ಪ್ರೈಮ್ ಇದೆ, ಇನ್ನೊಂದು 5 ಪ್ರೈಮ್ ಟು 3 ಪ್ರೈಮ್ ಇದೆ. If this is promoter, okay na, and this is terminator in this, which is ಕೋಡಿಂಗ್ ಸ್ಟ್ರಾಂಡ್. ಹಂಗಂದ್ರೆ ಇಲ್ಲಿ ಕೋಡಿಂಗ್ ಸ್ಟ್ರಾಂಡ್ ಯಾವುದು ಅಂತಂದೇಳಿ ನೀವು ಹೇಳ್ಬೇಕು. ಓಕೆನಾ? ಬೇಕಿದ್ರೆ ನಾನು ಇದನ್ನ ಫಸ್ಟ್ ಇರೋದು ಎಕ್ಸಾಂಪಲ್ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಇದೆಲ್ಲ, ಇದನ್ನ ನೀವು ಕಂಡಿಡ್ಲಿಕ್ಕೆ ಟ್ರೈ ಮಾಡಿ. ಸೊ ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ, 5 ಪ್ರೈಮ್ ಟು 3 ಪ್ರೈಮ್, 3 ಪ್ರೈಮ್ ಟು 5 ಪ್ರೈಮ್. ಯಾಕಂದ್ರೆ ನಿಮಗೆ ಹಾಟ್ಸ್ ಕ್ವೆಶನ್ ಅಲ್ಲಿ, ಮೇನ್ ಆಗಿ ಥಿಯರಿ ಎಕ್ಸಾಮ್ ಅಲ್ಲಿ ಹಾಟ್ಸ್ ಕ್ವೆಶನ್ ಅಲ್ಲಿ ಈ ತರ ಬಹಳ ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಸಾರಿ, ನಾನಿಲ್ಲಿ ಪಿ ಬರಿಬೇಕಿತ್ತಲ್ಲ. ಇದರಲ್ಲಿ ಕೋಡಿಂಗ್ ಸ್ಟ್ರಾಂಡ್ ಯಾವುದು, ನೀವು ಕಮೆಂಟ್ ಅಲ್ಲಿ ಇದನ್ನ ಏನಂತ ತಿಳಿಸ್ತೀರಾ, ಅಪ್ ಅಥವಾ ಡೌನ್ ಸ್ಟ್ರಾಂಡ್ ಅಂತ ತಿಳಿಸಿ. ಅಪ್ ಅಥವಾ ಡೌನ್, ಅಪ್ ಅಥವಾ ಡೌನ್ ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆರ್ ಎಲ್ಸ್ ನೀವು ಮೇಲ್ಗಡೆ ಅಪ್ ಇರೋದನ್ನ 1 ಅಂತ ತಗೊಳ್ಳಿ, ಕೆಳಗಡೆ ಇರೋದನ್ನ 2 ಅಂತ ತಗೊಳ್ಳಿ. ಇವೆರಡರಲ್ಲಿ ಕೋಡಿಂಗ್ ಸ್ಟ್ರಾಂಡ್ ಯಾವುದು ಅಂತಂದೇಳಿ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಸೊ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಇದನ್ನ ಹೇಳ್ತೀನಿ, ಅಬ್ಸರ್ವ್ ಮಾಡಿ, ಆಮೇಲೆ ನೀವು ಬರೀಲಿಕ್ಕೆ ಕಂಡಿಡ್ಲಿಕ್ಕೆ ಟ್ರೈ ಮಾಡಿ. ಸೊ ಈಗ ನೋಡಿ, 3 ಪ್ರೈಮ್ ಟು 5 ಪ್ರೈಮ್ ಇದೆ, 5 ಪ್ರೈಮ್ ಟು 3 ಪ್ರೈಮ್ ಇದೆ. ಓಕೆನಾ? ಸೊ RNA ಪಾಲಿಮರೇಸ್ ಎನ್ಸೈಮ್ ಯಾವ ಕಡೆಯಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ. ಪ್ರೊಮೋಟರ್ ರೀಜನ್ ಅದಕ್ಕೆ ಫಸ್ಟ್ ಸಿಗ್ಬೇಕು. ಸೊ ಇಟ್ ಇಸ್ ಮೂವಿಂಗ್ ಫ್ರಮ್ ಹಿಯರ್ and it will recognize a sequence, some sequence, continuous sequence ಇರುತ್ತೆ, TA sequence ಅಂತ. ಸೊ ಅಲ್ಲಿ ಹಾಲ್ಟ್ ಮಾಡುತ್ತೆ. ಓಕೆನಾ? ಸೊ ಹಾಲ್ಟ್ ಮಾಡಿದ್ಮೇಲೆ ಇಲ್ಲಿಂದ ಮುಂದೆ ಪ್ರೊಸೆಸ್ ಆಗುತ್ತೆ. ಸೊ ಮುಂದೆ ಬರಬೇಕು ಅಂತ ಅಂದ್ರೆ ಹೊಸ RNA ಯಾವ ಕಡೆಯಿಂದ ಸ್ಟಾರ್ಟ್ ಆಗಬೇಕು, 5 ಪ್ರೈಮ್ ಟು 3 ಪ್ರೈಮ್. ಸೊ ಈ ರೀತಿ ಹೋಗುತ್ತೆ ಅದು, ಹೌದಾ? ಸೊ ಇಲ್ಲಿಂದ ಬಂತು. ಓಕೆ, ಸೊ ಇಟ್ ವಿಲ್ ಮೂವ್ ಲೈಕ್ ದಿಸ್, 5 ಪ್ರೈಮ್ ಟು 3 ಪ್ರೈಮ್. ಇಲ್ಲಿಂದ 5 ಪ್ರೈಮ್ ಟು 3 ಪ್ರೈಮ್ ತಗೊಂಡ್ರೆ ಇದು ಟೆಂಪ್ಲೇಟ್ ಆಗುತ್ತಾ, ಇಲ್ಲ. ಸೊ ಟೆಂಪ್ಲೇಟ್ ಯಾವ್ದಾಯ್ತು, ದಿಸ್ ಒನ್. ಸೊ ದಿಸ್ ಈಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ನೌ ದಿಸ್ ಒನ್ ಈಸ್ ಕೋಡಿಂಗ್ ಸ್ಟ್ರಾಂಡ್. ಸೊ ಅವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ಕೂಡ NCERT ಅಲ್ಲಿ ಕರೆಕ್ಟ್ ಆಗುತ್ತೆ. ಏನು, ಕೋಡಿಂಗ್ ಸ್ಟ್ರಾಂಡಿನ 5 ಪ್ರೈಮ್ ಎಂಡಿಗೆ ಪ್ರೊಮೋಟರ್ ಇರುತ್ತೆ, ಕೋಡಿಂಗ್ ಸ್ಟ್ರಾಂಡಿನ 3 ಪ್ರೈಮ್ ಎಂಡಿಗೆ ಟರ್ಮಿನೇಟರ್ ಇರುತ್ತೆ. ಅರ್ಥ ಆಯ್ತಾ? ಸೊ ಪ್ರೊಮೋಟರಿನ ಡೌನ್ ಸ್ಟ್ರೀಮ್ ಕಡೆ ಟರ್ಮಿನೇಟರ್ ಇದೆ, ಪ್ರೊಮೋಟರಿನ ಅಪ್ ಸ್ಟ್ರೀಮ್ ಕಡೆ ಏನಿದೆ, ಇದು ಪ್ರೊಮೋಟರ್ನ ಡೌನ್ ಸ್ಟ್ರೀಮ್ ಕಡೆ ಏನಿದೆ, ಟರ್ಮಿನೇಟರ್ ಇದೆ, ಪ್ರೊಮೋಟರ್ನ ಅಪ್ ಸ್ಟ್ರೀಮ್ ಕಡೆ ಪ್ರೊಮೋಟರ್ ಇದೆ. ಸರಿನಾ? ಸೊ ಈಗ ಗೊತ್ತಾಯ್ತಾ ಯಾವ ರೀತಿ ಅಂತ ಹೇಳಿ. ಸೊ ಅದೇ ತರ ಇಲ್ಲೂ ಕೂಡ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದು ನಿಮಗೆ ಅರ್ಥ ಆಯ್ತು ಅಂತಂದ್ರೆ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ನಿನ ಹಾಟ್ಸ್ ಕ್ವೆಶನ್ ಅಥವಾ NCERT ಇದು ನೀಟಿನ ಯಾವುದೇ ಕ್ವೆಶನ್ ಕೇಳಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು.
ಸರಿನಾ? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟೈಪ್ಸ್ ಆಫ್ ಟಿಆರ್ಎನ್ಎ. ಸೊ ಟಿಆರ್ಎನ್ಎ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ, ಸರಿನಾ? ಸೊ there are three types of there are three types of RNA. RNA ಅಲ್ಲಿ ಎಷ್ಟು ಟೈಪ್ಸ್ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ RNA ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತು. ಯಾವಾಗ್ಲೂ mRNA ಪ್ರೊಡ್ಯೂಸ್ ಆಗುತ್ತಾ, mRNA ಸಿಂಥಸಿಸ್ ಆಗುತ್ತಾ ಅಂತ ಕೇಳಿದ್ರೆ ನೋ ಅಂತ ಹೇಳ್ತೀರಾ. ಓಕೆನಾ? ಸೊ ವೆದರ್ ಇಟ್ ಇಸ್ ಪ್ರೊಕ್ಯಾರಿಯೋಟ್ ಆರ್ ಯೂಕ್ಯಾರಿಯೋಟ್, ಸರಿನಾ? ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ RNA ಬರುತ್ತಲ್ಲ, ಆ RNA ಈ ಮೂರರಲ್ಲಿ ಯಾವ್ದಾದ್ರು ಒಂದಾಗ್ಬೋದು ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಸೆಲ್ಗೆ ಯಾವ್ದು ಬೇಕೋ ಅದು ಪ್ರಿಪೇರ್ ಮಾಡುತ್ತೆ. ಮೇ ಬಿ ಅದು mRNA ಇರ್ಬೋದು, RRNA ಇರ್ಬೋದು, ಅಥವಾ tRNA ಇರ್ಬೋದು, ಸರಿನಾ? ಸೊ mRNA ಅಂತ ಅಂದ್ರೆ ಇಟ್ ಇಸ್ ಲಾಂಗ್ RNA ಅಂಡ್ RRNA ಅಂದ್ರೆ ರೈಬೋಸೋಮಲ್ RNA. ಇದು ಮೆಸೆಂಜರ್ RNA, ಇದು ರೈಬೋಸೋಮಲ್ RNA, ಇದು ಟ್ರಾನ್ಸ್ಫರ್ RNA. ಸೊ ಇದು ಉದ್ದ ಇರುತ್ತೆ, ಚಿಕ್ಕದಿರುತ್ತೆ. ಅದಕ್ಕಿಂತ ಚಿಕ್ಕದಿರೋದು ಯಾವುದು ಅಂತಂದ್ರೆ tRNA, ರೈಟ್? ನೆಕ್ಸ್ಟ್ ಇದು ಪರ್ಸೆಂಟೇಜ್ ನೋಡಿದಾಗ ಸೆಲ್ ಅಲ್ಲಿ mRNA ಕಂಟೆಂಟ್ ಎಷ್ಟಿರುತ್ತೆ, 5% ಇರುತ್ತೆ. ಜಾಸ್ತಿ ಇರೋದು ಯಾವುದು ಅಂದ್ರೆ RRNA. ಸೊ ನೆನಪು ಮಾಡ್ಕೊಳ್ಳಿ, ಸೈಟೋಪ್ಲಾಸಮ್ ಅಲ್ಲಿನೂ ಕೂಡ RNA ಇರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೂ ಕೂಡ ಅಟ್ಯಾಚ್ ಆಗಿರುತ್ತೆ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಬಂದ್ರೆ ಪ್ರೊಕ್ಯಾರಿಯೋಟ್ ಸೈಟೋಪ್ಲಾಸಮ್ ಅಲ್ಲಿ ಪೂರ್ತಿ ಏನಿರುತ್ತೆ, ಇದು RRNA ಇರುತ್ತೆ. ಯೂಕ್ಯಾರಿಯೋಟ್ಸ್ ಬಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಜಾಯಿನ್ ಆಗಿರುತ್ತೆ, ನ್ಯೂಕ್ಲಿಯರ್ ಔಟರ್ ಪೋರಿಗೆ ಜಾಯಿನ್ ಆಗಿರುತ್ತೆ RNA, ಮತ್ತೆ ಸೈಟೋಪ್ಲಾಸಮ್ ಅಲ್ಲಿನೂ ಕೂಡ ಇರುತ್ತೆ. ಸೊ ದಿಸ್ ಈಸ್ ಪ್ರೆಸೆಂಟ್ ಎವ್ರಿವೇರ್. ಓಕೆನಾ? ಸೊ ಹಂಗಾಗಿ ಇದರ ಪರ್ಸೆಂಟೇಜ್ ಎಷ್ಟಿದೆ, ಜಾಸ್ತಿ ಇದೆ. 80% ಆಫ್ RNA ಈಸ್ RRNA, ರೈಬೋಸೋಮಲ್ RNA. ಓಕೆನಾ? ಸೊ ರೈಬೋಸೋಮಲ್ RNA ಅಂದ್ರೆ ನೆನಪು ಮಾಡ್ಕೊಳ್ಳಿ, ಈ ತರ ಒಂದು ಫಸ್ಟ್ ಇಯರ್ ಸೆಲ್ ದ ಯೂನಿಟ್ ಆಫ್ ಲೈಫ್ ನೆನಪಿದೆಯಲ್ಲ, ಒಂದು ಲಾರ್ಜರ್ ಸಬ್ ಯೂನಿಟ್, ಒಂದು ಸ್ಮಾಲರ್ ಸಬ್ ಯೂನಿಟ್. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಆದ್ರೆ ಒಂದು 50s ಮತ್ತೆ ಇನ್ನೊಂದು 30s ಇರುತ್ತೆ. ಅದೇ ಯೂಕ್ಯಾರಿಯೋಟ್ಸ್ ಅಲ್ಲಿ ಆದ್ರೆ ಒಂದು 60s ಇರುತ್ತೆ, ಇನ್ನೊಂದು ಇಷ್ಟು 40s ಇರುತ್ತೆ, ಸರಿನಾ? ಅಂದ್ರೆ 2 ಟೈಪ್ಸ್. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ 70s, ಯೂಕ್ಯಾರಿಯೋಟ್ಸ್ ಅಲ್ಲಿ 80s ಇರುತ್ತೆ. ಓಕೆನಾ? ಸೊ ಇದನ್ನೇ ನಾವು ಹೇಳ್ತಿರೋದು RRNA ಅಂತ. ನೆಕ್ಸ್ಟ್ ಇನ್ನೊಂದು tRNA. ಇದ್ರ ಬಗ್ಗೆ ಮತ್ತೊಂದ್ಸರಿ ನಾವು ಡೀಟೇಲ್ ಆಗಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಕಲಿತೀವಲ್ಲ, ಅಂದ್ರೆ ನಾಳೆ ನಾನು ಹೇಳ್ತೀನಿ. ಸೊ ಅದ್ರ ಬಗ್ಗೆ ಮತ್ತೊಂದ್ಸರಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಇದರ ಸ್ಟ್ರಕ್ಚರ್ ಬಗ್ಗೆ. tRNA ಸ್ಟ್ರಕ್ಚರ್ ಹೆಂಗಿರುತ್ತೆ, RRNA mRNA ಸ್ಟ್ರಕ್ಚರ್ ಅಂತ. ಓಕೆನಾ? ನೆಕ್ಸ್ಟ್ ಇದರ ಫಂಕ್ಷನ್ ಏನು mRNA ಅಂತ ಅಂದ್ರೆ, DNA ಇಂದ mRNA ಆಗುತ್ತೆ ಮೇಜರ್ ಆಗಿ. ಓಕೆನಾ? ಸೊ ಇಟ್ ಕ್ಯಾರೀಸ್ ಮೆಸೇಜಸ್, ಮೀನ್ಸ್ ಇಟ್ ಕ್ಯಾರೀಸ್ ಇನ್ಫಾರ್ಮೇಶನ್ ಫ್ರಮ್ DNA ಟು RNA. ಸೊ ಏನು ಇನ್ಫಾರ್ಮೇಶನ್ ಕ್ಯಾರಿ ಮಾಡುತ್ತೆ, ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಮೆಸೆಂಜರ್ RNA. ನೆಕ್ಸ್ಟ್ ರೈಬೋಸೋಮಲ್ RNA ಅಂದ್ರೆ ಇಟ್ ವಿಲ್ ಗಿವ್ ಸ್ಟ್ರಕ್ಚರಲ್ ಟು ದಿಸ್ ಸೆಲ್. ಓಕೆನಾ? ಸೊ ಸ್ಟ್ರಕ್ಚರ್ ಇರುವಂತಹ ಸ್ಟ್ರಕ್ಚರಲ್ ರೀಜನ್ ಕೊಡುವಂತಹ RNA ಯಾವುದು ಅಂತ ಅಂದ್ರೆ RRNA. ಮತ್ತೆ ಸಮ್ RRNA acts as an enzyme. ನಾವು ಡಿಸ್ಕಸ್ ಮಾಡಿದ್ವಿ ಇದನ್ನ ಮುಂಚೆನೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಬೆಸ್ಟ್ ಜೆನೆಟಿಕ್ ಮೆಟೀರಿಯಲ್ ಯಾವುದು, DNA ನ RNA ನ ಅಂತ ಡಿಸ್ಕಸ್ ಮಾಡ್ಬೇಕಾದ್ರೆ. ಸೊ ಸಮ್ RNA acts as an enzyme that is known as ribozyme. And ಯಾವ RNA ಅಂತಂದ್ರೆ that is RRNA. So it shows catalytic activity. catalytic ಅಂತಂದ್ರೆ enzyme activity. ಓಕೆನಾ? ಸೊ ದಟ್ ಈಸ್ ನೋನ್ ಆಸ್ ದಿಸ್ RRNA. ನೆಕ್ಸ್ಟ್ tRNA ಏನ್ ಮಾಡ್ತಾನೆ, ಇದು ಅಡಾಪ್ಟರ್ ಇದ್ದಂಗೆ. ಓಕೆನಾ? ಸೊ ಫೋನ್ ಚಾರ್ಜಿಗೆ ಹೆಂಗೆ ಅಡಾಪ್ಟರ್ ಇರ್ತಲ್ಲ, ಕರೆಂಟ್ ಇಂದ ಮೊಬೈಲ್ಗೆ ಹೆಂಗ್ ಕನೆಕ್ಟ್ ಮಾಡಕ್ಕೆ ಇರ್ತದಿಲ್ಲ, ಸೊ ಅದೇ ತರ ಅಮೈನೋ ಆಸಿಡ್ಸ್ ನ ತಗೊಂಡ್ ಬಂದು ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುವಂತ ಕೆಲಸ ಯಾರ್ದು ಅಂತಂದ್ರೆ tRNA. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಅಡಾಪ್ಟರ್ RNA, ಸ್ಮಾಲೆಸ್ಟ್. ಓಕೆನಾ? ಸೊ ಇಟ್ ಕ್ಯಾರೀಸ್ ಅಮೈನೋ ಆಸಿಡ್. ಸೊ ದಿಸ್ ಇಸ್ ಅಬೌಟ್ 3 ಟೈಪ್ಸ್ ಆಫ್ RNA. ಇದರಲ್ಲಿ ಯಾವ್ದಾದ್ರೂ ಕೂಡ ಸಿಂಥಸಿಸ್ ಆಗುತ್ತೆ DNA ಇಂದ. DNA ಇಂದ ಯಾವಾಗಲೂ mRNA ಆಗ್ಬೇಕು ಅಂತ ಇಲ್ಲ, ಸರಿನಾ? ನೆಕ್ಸ್ಟ್ ಪ್ರೊಕ್ಯಾರಿಯೋಟ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅಂತ ಹೇಳಿ ಇವಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಇದೆ. ಸೊ ಮೇನ್ ಆಗಿ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕು ಅಂದ್ರೆ ಏನ್ ಬೇಕು ಹೇಳಿ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಬೇಕು. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಎಲ್ಲಾಗುತ್ತೆ ಅಂತಂದ್ರೆ ಇದು ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ, ಸರಿನಾ? ನೆಕ್ಸ್ಟ್ ಮೇಜರ್ ಆಗಿ 3 ಸ್ಟೆಪ್ಸ್ ಇರುತ್ತೆ. ಒಂದು ಇನಿಸಿಯೇಷನ್, ಎಲಾಂಗೇಷನ್ ಮತ್ತೆ ಟರ್ಮಿನೇಷನ್. ದೇರ್ ಆರ್ 3 ಸ್ಟೆಪ್ಸ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಇದು 3 ಸ್ಟೆಪ್ಸ್ ಇರುತ್ತೆ. ಮತ್ತೆ 3 ಟೈಪ್ಸ್ ಆಫ್ RNA ಕೂಡ ಪ್ರೊಡ್ಯೂಸ್ ಆಗುತ್ತೆ, mRNA, tRNA, RRNA ಬೈ ಯಾವ ಎನ್ಸೈಮ್ ಇಂದ, DNA dependent RNA polymerase enzyme ಇಂದ, ಸರಿನಾ? ನೆಕ್ಸ್ಟ್ DNA dependent RNA polymerase enzyme is apo enzyme. ಏನಂತ ಅಂದ್ರೆ ಒಂದು ಪ್ರೋಟೀನ್ ಪಾರ್ಟ್ ಇರುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ, apo enzyme. ನೆಕ್ಸ್ಟ್ ಇನ್ನೊಂದು ನಾನ್ ಪ್ರೋಟೀನ್ ಪಾರ್ಟ್ ಇರುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ, ಕೋಫ್ಯಾಕ್ಟರ್. ನೀವು ಬಯೋಮಾಲಿಕ್ಯೂಲ್ಸ್ ಲೆಸನ್ ನೆನಪಿತ್ತು ಅಂದ್ರೆ ಅದ್ರಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ, ಕೋಫ್ಯಾಕ್ಟರ್ಸ್ ಅಂತ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ NCERT.
ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರೋಟೀನ್ ಪಾರ್ಟ್ ಆಫ್ ಆನ್ ಎನ್ಸೈಮ್ ಈಸ್ ನೋನ್ ಆಸ್ ಎಪೋ ಎನ್ಸೈಮ್. ಓಕೆನಾ, ಇದನ್ನ ಎಪೋ ಎನ್ಸೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಪಾರ್ಟ್ ಆಫ್ ಎನ್ಸೈಮ್ ಈಸ್ ನೋನ್ ಆಸ್ ವಾಟ್, ಕೋಫ್ಯಾಕ್ಟರ್, ಅಂಡ್ ಬೋತ್ ದೀಸ್ ಆರ್ ನೋನ್ ಆಸ್ ವಾಟ್, ಹೋಲೋ ಎನ್ಸೈಮ್. ಇದನ್ನ ಸೇರಿಸಿ ನಾವು ಏನಂತ ಕರಿತೀವಿ, ದಟ್ ಈಸ್ ನೋನ್ ಆಸ್ ವಾಟ್, ಹೋಲೋ ಎನ್ಸೈಮ್. ಓಕೆನಾ. ಸೊ ಏನಿದು ಅಂತ ಅಂದ್ರೆ ನೋಡಿ, ಎನ್ಸೈಮ್ ಯಾವ್ದ್ರಿಂದ ಆಗಿರೋದು, ಪ್ರೋಟೀನ್. ಪ್ರೋಟೀನಿನ ಟರ್ಷರಿ ಸ್ಟ್ರಕ್ಚರೇ ನೆಕ್ಸ್ಟ್ ಏನಾಗುತ್ತೆ, ಎನ್ಸೈಮ್ ಆಗುತ್ತೆ. ಸರಿನಾ. ಸೊ ಮೇಜರ್ಲಿ ಎನ್ಸೈಮ್ ಅಂದ್ರೆ ಏನಿರ್ಬೇಕು, ಪ್ರೋಟೀನ್ ಇರಬೇಕು. ಬಟ್ ಕೆಲವೊಂದು ಎನ್ಸೈಮಿಗೆ ಆ ಪ್ರೋಸೆಸ್ ಆಗ್ಬೇಕು, ಎನ್ಸೈಮ್ ಕ್ಯಾಟಲಿಟಿಕ್ ಆಕ್ಟಿವಿಟಿ ತೋರಿಸ್ಬೇಕು ಅಂದ್ರೆ ಅದಕ್ಕೆ ನಾನ್ ಪ್ರೋಟೀನ್ ಪಾರ್ಟ್ ಕೂಡ ಬೇಕಾಗುತ್ತೆ, ಹೆಲ್ಪಿಗೆ ಬೇಕಾಗುತ್ತೆ. ಸೊ ಆ ನಾನ್ ಪ್ರೋಟೀನ್ ಪಾರ್ಟಿಗೆ ನಾವು ಏನಂತ ಕರಿತೀವಿ, ಕೋಫ್ಯಾಕ್ಟರ್ಸ್. ಇದು ಆರ್ಗ್ಯಾನಿಕ್ ಆದ್ರೂ ಇರ್ಬೋದು, ಇನ್ಆರ್ಗ್ಯಾನಿಕ್ ಆದ್ರೂ ಇರ್ಬೋದು. ಸೊ ಈಗ ಇಲ್ಲಿ ಇರುವಂತ ಎನ್ಸೈಮ್ ಯಾವುದು ಅಂತಂದ್ರೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಇದೆ ಅಲ್ಲ, ಅದು ಎಪೋ ಎನ್ಸೈಮ್, ಪ್ರೋಟೀನ್ ಪಾರ್ಟ್ ಇದೆ. ಓಕೆನಾ. ಅದಕ್ಕೆ ನಾನ್ ಪ್ರೋಟೀನ್ ಪಾರ್ಟ್ ಎರಡು ಬೇಕಾಗುತ್ತೆ. ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ, ಅದಕ್ಕೆ ನಾವೆಂತ ಕರಿತೀವಿ, ಸಿಗ್ಮಾ ಫ್ಯಾಕ್ಟರ್. ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸಿಗ್ಮಾ ಫ್ಯಾಕ್ಟರ್. ಇನ್ನೊಂದು ಟ್ರಾನ್ಸ್ಕ್ರಿಪ್ಷನ್ ಎಂಡ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಫ್ಯಾಕ್ಟರ್, ಅದನ್ನ ನಾವು ರೋ ಫ್ಯಾಕ್ಟರ್ ಅಂತ ಕರಿತೀವಿ. ಇದೆಲ್ಲ ಎಲ್ಲ ಆಗ್ತಿದೆ ಪ್ರೊಕ್ಯಾರಿಯೋಟ್ಸ್. ಯುಕ್ಯಾರಿಯೋಟ್ಸ್ ಅಲ್ಲಿ ಸಿಗ್ಮಾ ಫ್ಯಾಕ್ಟರ್, ರೋ ಫ್ಯಾಕ್ಟರ್ ಅಂತ ಹೇಳಿ ಏನು ಸ್ಪೆಷಾಲಿಟಿ ಇರೋದಿಲ್ಲ. ಸರಿನಾ. ಸೊ ಈಗ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಇದೆ. ಈ ಎನ್ಸೈಮ್ ಗೆ ಏನ್ ಬೇಕಾಗುತ್ತೆ, ಕೋಫ್ಯಾಕ್ಟರ್ ಬೇಕಾಗುತ್ತೆ. ಅದನ್ನ ನಾವು ಸಿಗ್ಮಾ ಫ್ಯಾಕ್ಟರ್ ಅಂತ ಕರಿತೀವಿ. ದಟ್ ಸಿಗ್ಮಾ ಫ್ಯಾಕ್ಟರ್ ಇಸ್ ಯೂಸ್ಡ್ ಫಾರ್ starting process, initiation process of transcription, and rho factor is used for termination of transcription. ಓಕೆನಾ. ಸೊ ಈಗ ಈ ಕೋಫ್ಯಾಕ್ಟರ್ಸ್ ಇದೆಯಲ್ಲ, ಈ ಎನ್ಸೈಮ್ ಜೊತೆಗೆ ಕಂಪ್ಲೀಟ್ ಪ್ರೋಸೆಸ್ ಆಗೋ ತನಕ ಇರೋದಿಲ್ಲ. ಸಪೋಸ್ ಈಗ ಎನ್ಸೈಮ್ ಇದೆ, ಯಾವುದು, RNA ಪಾಲಿಮರೇಸ್ ಎನ್ಸೈಮ್ ಇದೆ. ಇದು ಸ್ಟಾರ್ಟ್ ಮಾಡಬೇಕು ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್. ಆವಾಗ ದಿಸ್ ಎನ್ಸೈಮ್ ಇಸ್ ಸೆಲ್ಫಿಶ್ ಎನ್ಸೈಮ್. ಇಟ್ ವಿಲ್ ಕಾಲ್ ಸಿಗ್ಮಾ ಫ್ಯಾಕ್ಟರ್ ಫಾರ್ ಇಟ್ಸ್ ಹೆಲ್ಪ್. ಏನು ಇದು, ಈ ಎನ್ಸೈಮ್ ಯಾರಿಗೆ ಕರೆಯುತ್ತೆ, ಸಿಗ್ಮಾ ಫ್ಯಾಕ್ಟರಿಗೆ ಕರೀತು. ನೀನು ನನಗೆ ಸ್ಟಾರ್ಟ್ ಆಗ್ಬೇಕು, ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಅಂತ. ಓಕೆನಾ. ಸೊ ಸಿಗ್ಮಾ ಫ್ಯಾಕ್ಟರ್ ಬಂತು. ಓಕೆನಾ. ಸಿಗ್ಮಾ ಫ್ಯಾಕ್ಟರ್ ಬಂದಿದ್ಮೇಲೆ ಇದಕ್ಕೆ ಇಟ್ ವಿಲ್ ಮಾಡಿಫೈ ಇಟ್ಸ್ ಸ್ಟ್ರಕ್ಚರ್ ಟು ಸ್ಟಾರ್ಟ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಓಕೆನಾ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಟ್ರಾನ್ಸ್ಕ್ರಿಪ್ಷನ್, ನಿನ್ನ ಅವಶ್ಯಕತೆ ನನಗೆ ಇಲ್ಲ, ನೀನ್ ಇವಾಗ ಹೋಗು ಅಂತ ಹೇಳುತ್ತೆ ಯಾವುದು, ಪಾಲಿಮರೇಸ್ ಎನ್ಸೈಮ್. ಸೊ ಮೀನ್ಸ್ for functioning of this enzyme, factors will help, and after that it will move away from the enzyme. ಎನ್ಸೈಮ್ ಇಂದ ದೂರ ಹೋಗುತ್ತೆ. ಟ್ರಾನ್ಸಿಯಂಟ್ ಅಂದ್ರೆ ಸ್ವಲ್ಪ ಹೊತ್ತುಗಳ ಕಾಲ ಮಾತ್ರ ಇರ್ತದೆ. ಕಂಟಿನ್ಯೂಸ್ ಟ್ರಾನ್ಸ್ಕ್ರಿಪ್ಷನ್ ಆಗೋ ತನಕ ಈ ಫ್ಯಾಕ್ಟರ್ಸ್ ಗಳು ಇರೋದಿಲ್ಲ. ಸರಿನಾ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ವಾಟ್ ದೇ ಹ್ಯಾವ್ ಗಿವನ್ ಇನ್ NCERT. ಕೋಫ್ಯಾಕ್ಟರ್ ಅಸೋಸಿಯೇಟ್ಸ್ ಟ್ರಾನ್ಸಿಯಂಟ್ಲಿ ವಿತ್ ದ ಎನ್ಸೈಮ್. ಸರಿನಾ. ನೆಕ್ಸ್ಟ್, ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಇಸ್ ಕಪಲ್ಡ್ ಪ್ರಾಸೆಸ್. NCERT ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಆಗುತ್ತೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಯಾಕೆ ಅಂತಂದ್ರೆ there is no compartmentalization in prokaryotes. ಸೆಲ್ ಸೈಟೋಪ್ಲಾಸಮ್ ಅಲ್ಲಿ ಆರ್ಗನಲ್ಸ್ ಸಪರೇಟ್ ಆಗಿ ಇಲ್ಲ. ಸೈಟೋಪ್ಲಾಸಮ್ ಒಂದೇ ತರನೇ ಇರುತ್ತೆ. ಅದರಲ್ಲಿ ಮತ್ತೆ ಒಂದು ರೀಜನ್ ನ್ಯೂಕ್ಲಿಯಸ್ ಅಂತ ಇಲ್ಲ, ಮತ್ತೆ ಮೈಟೋಕಾಂಡ್ರಿಯಾ ಅಂತ ಇಲ್ಲ, ಕ್ಲೋರೋಪ್ಲಾಸ್ಟ್ ಅಂತ ಇಲ್ಲ. ಸೊ ಯಾವ್ದನ್ನು ಆರ್ಗನಲ್ಸ್ ಅಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಅದ್ರ ಜೊತೆಗೇನೆ ನೆಕ್ಸ್ಟ್ ಏನಾಗುತ್ತೆ, ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವೊಂದ್ಸರಿ ಟ್ರಾನ್ಸ್ಕ್ರಿಪ್ಷನ್ ಇನ್ನೂ ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ಟ್ರಾನ್ಸ್ಲೇಷನ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಸರಿನಾ. ಅಂದ್ರೆ ಜಸ್ಟ್ ಇಮ್ಯಾಜಿನ್, ಕೆಲವೊಂದು ರೂಮ್ಸ್ ಇರ್ತದೆ, ಖಾಲಿ ರೂಮ್. ಓಕೆನಾ. ಸೊ ಅದೇ ರೂಮ್ ಅಲ್ಲಿನೂ ಅಡ್ಗೆ ಮನೆನೂ ಅಲ್ಲೇನೆ ಇರುತ್ತೆ ಒಂದು ಪಾರ್ಟ್. ಓಕೆನಾ. ಅಲ್ಲೇನೆ ಲಿವಿಂಗ್ ರೂಮ್ ಕೂಡ ಇದೆ, ದೇವ್ರ ಮನೆನೂ ಕೂಡ ಅಲ್ಲೇ ಇದೆ. ಮೀನ್ಸ್ ದರ್ ಇಸ್ ನೋ ಸಪರೇಟ್ ಕಂಪಾರ್ಟ್ಮೆಂಟಲೈಸೇಷನ್ ಇನ್ ದಟ್ ರೂಮ್, ಇನ್ ದಟ್ ಹೌಸ್. ಓಕೆನಾ. ಬಟ್ ನಾರ್ಮಲ್ ಆಗಿ ಮನಿ ಅಂತಂದ್ರೆ ಹಿಂಗೆ ಒಂದು ಹಾಲ್, ಅದಕ್ಕೆ ಸಪರೇಟ್ ಡೋರ್, ಮತ್ತೆ ಕಿಚನ್ ಇರುತ್ತೆ, ಅದಕ್ಕೆ ಸಪರೇಟ್ ಡೋರ್, ರೂಮ್ಸ್ ಗೆ ಮತ್ತೆ ಸಪರೇಟ್ ಡೋರ್ಸ್. ಮೀನ್ಸ್ ಒಂದು ಹೋಮ್ ಅಲ್ಲೇನೆ ಮತ್ತೆ ಸಪರೇಟ್ ಏನಿರುತ್ತೆ, ಕಂಪಾರ್ಟ್ಮೆಂಟ್ಸ್ ನೋಡ್ತೀವಿ. ಸೊ ನ್ಯೂಕ್ಲಿಯಸ್ ಒಳಗಡೆ RNA ಸಿಂಥಸಿಸ್ ಆಗುತ್ತೆ. ಆ ನ್ಯೂಕ್ಲಿಯಸ್ ಇಂದ RNA ಸೈಟೋಪ್ಲಾಸಮಿಗೆ ಬರುತ್ತೆ, ಅಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ. ಮೀನ್ಸ್ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮಿಗೆ RNA ಬರಬೇಕು, ಟ್ರಾನ್ಸ್ಲೇಷನ್ ಆಗಬೇಕು ಅಂದ್ರೆ. So there is a time gap between transcription and translation in eukaryotes, but it will not takes place in prokaryotes. ಆ ರೀತಿ ಏನು ಇರೋದಿಲ್ಲ. ಸೊ ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಟ್ರಾನ್ಸ್ಲೇಷನ್ ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಕಪಲ್ಡ್ ಪ್ರಾಸೆಸ್. ಜೊತೆಗೇನೆ ಆಗುತ್ತೆ. ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಕಪಲ್ಡ್ ಪ್ರಾಸೆಸ್ ಇನ್ prokaryotes. ಈಗ prokaryotes ಅಲ್ಲಿ ಯಾವ ರೀತಿ ಆಗುತ್ತೆ ಪ್ರಾಸೆಸ್ ಅಂತ ನೋಡೋಣ. ಸೊ ದಿಸ್ ಇಸ್ one is 3' to 5' and another is 5' to 3', 2 strands of DNA ಇದೆ. ಓಕೆನಾ. ಸೊ ಇದಕ್ಕೆ RNA ಪಾಲಿಮರೇಸ್ ಎನ್ಸೈಮ್ ಬಂತು. ಸೊ ಇದು ಏನು, ಅಪೋ ಎನ್ಸೈಮ್. ಇದಕ್ಕೆ ನಾನ್ ಪ್ರೋಟೀನ್ ಪಾರ್ಟ್ ಬೇಕು, ಕೋಫ್ಯಾಕ್ಟರ್. ಅದು ಯಾವುದು, ಸಿಗ್ಮಾ ಫ್ಯಾಕ್ಟರ್. ಪ್ರೊಮೋಟರ್ ರೀಜನ್ ಗೆ ಬಂತು,
ಬಂದಿದ ತಕ್ಷಣ ಯಾರಿಗೆ ಕರೀತು, ಇಟ್ ಇಸ್ ಕಾಲಿಂಗ್ ಸಿಗ್ಮಾ ಫ್ಯಾಕ್ಟರ್. ಬಾ ಸ್ವಲ್ಪ ಹೆಲ್ಪ್ ಮಾಡು ಅಂತ. ಸಿಗ್ಮಾ ಫ್ಯಾಕ್ಟರ್ ಕಮ್ಸ್ ಅಂಡ್ ಅಸೋಸಿಯೇಟ್ ವಿತ್ ದ ಆಕ್ಟಿವ್ ಸೈಟ್ ಆಫ್ ದಿಸ್ ಎನ್ಸೈಮ್. ಓಕೆನಾ. ಇವಾಗ ನೆಕ್ಸ್ಟ್ ಏನ್ ಮಾಡುತ್ತೆ, ಸ್ಟಾರ್ಟ್ ಮಾಡುತ್ತೆ ಪ್ರೋಸೆಸ್. ಸಿಗ್ಮಾ ಫ್ಯಾಕ್ಟರ್ ಅಲ್ಲಿಂದ ಹೋಯ್ತು. ಓಕೆನಾ. ಸೊ ಯಾವ ರೀತಿ ಸ್ಟಾರ್ಟ್ ಮಾಡುತ್ತೆ ಅಂತ ಅಂದ್ರೆ, ಸಪೋಸ್ ಈಗ 3' to 5' ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ವಾ. ಸೊ ಇದರಲ್ಲಿ ಎ ಇತ್ತು, ಟಿ ಇತ್ತು, ಜಿ ಇತ್ತು ಅಂತ ಅಂದ್ರೆ 5' to 3' RNA ಅಲ್ಲಿ ಏನ್ ಆಡ್ ಮಾಡಬೇಕು, ಇದು ಎ ಇದ್ರೆ ಯು ಆಡ್ ಮಾಡಬೇಕು, ಟಿ ಇದ್ರೆ ಎ ಆಡ್ ಮಾಡಬೇಕು, ಜಿ ಇದ್ರೆ ಸಿ ಆಡ್ ಮಾಡಬೇಕು. ಸೊ ಈ ತರ ನ್ಯೂಕ್ಲಿಯೋಟೈಡ್ಸ್ ಆಡ್ ಮಾಡ್ತಾ ಬರುತ್ತೆ. ಅಗೇನ್ ದೀಸ್ ನ್ಯೂಕ್ಲಿಯೋಟೈಡ್ಸ್ ಆರ್ ವಾಟ್, DNTPs. DNTPs ಅಂತ ಅಂದ್ರೆ ನಮಗೆ ಗೊತ್ತಿದೆ ಏನು, ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್. ಓಕೆನಾ. ಸೊ ಅಂತ ಅಂದ್ರೆ ಇಲ್ಲಿ ರೆಪ್ಲಿಕೇಶನ್ ಪ್ರಾಸೆಸ್ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ. ಮೋನೋಫಾಸ್ಫೇಟ್ ಅಂದ್ರೆ ನಾರ್ಮಲ್ ನ್ಯೂಕ್ಲಿಯೋಟೈಡ್, ಅದಕ್ಕೆ ಜೊತೆಗೆ ಎರಡು ಎಕ್ಸ್ಟ್ರಾ ಫಾಸ್ಫೇಟ್ ಇದ್ರೆ ಅದನ್ನ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಯಾಕೆ ಇದು ಬೇಕು ಅಂತಂದ್ರೆ ಆಡ್ ಮಾಡ್ಬೇಕಾದ್ರೆ ಜೊತೆಗೆ ಎನರ್ಜಿನೂ ಕೂಡ ಬೇಕಾಗುತ್ತೆ. ಸೊ ಟ್ರೈಫಾಸ್ಫೇಟ್ ಇಸ್ ಬ್ರೋಕನ್ ಡೌನ್ ಇಂಟು ಡೈಫಾಸ್ಫೇಟ್ ಅಂಡ್ ಒನ್ ಇನ್ಆರ್ಗಾನಿಕ್ ಫಾಸ್ಫೇಟ್ ಸೊ ದಟ್ ಎನರ್ಜಿ ಈಸ್ ರಿಲೀಸ್ಡ್ ಬೈ ಬ್ರೇಕಿಂಗ್ ದ ಬಾಂಡ್ಸ್. ಅವಾಗ ಏನು ಹೊಸ ನ್ಯೂಕ್ಲಿಯೋಟೈಡ್ಸ್ ಆಡ್ ಮಾಡುತ್ತೆ. ಈಗ ಎ ಇದನ್ನ ಯು ಆಡ್ ಮಾಡ್ಬೇಕು ಅಂತ ಅಂದ್ರೆ ಏನ್ ತಗೊಳುತ್ತೆ, UTP ತಗೊಳುತ್ತೆ. ಓಕೆನಾ. ಟಿ ಇದೆ, ಎ ಆಡ್ ಮಾಡ್ಬೇಕು ಅಂತಂದ್ರೆ ATP ತಗೊಳುತ್ತೆ. ಜಿ ಇದೆ, ಸಿ ಆಡ್ ಮಾಡ್ಬೇಕು ಅಂದ್ರೆ CTP ತಗೊಳುತ್ತೆ. ನಿಮಗೆ ಇದು ಅರ್ಥ ಆಗ್ತಿಲ್ಲ ಅಂತಂದ್ರೆ ರೆಪ್ಲಿಕೇಶನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಮತ್ತೊಂದ್ಸರಿ ನೀವು ನೋಡಿ, ಅವಾಗ ನಿಮಗೆ ಕ್ಲಾರಿಟಿ ಸಿಗ್ತದೆ. ಸೊ ಲೈಕ್ ದಿಸ್ ಇಟ್ ವಿಲ್ ಗೋಯಿಂಗ್ ಟು ಆಡ್ ಆನ್. ಓಕೆನಾ. ಸೊ ಈ ತರ ಆಡ್ ಮಾಡ್ತಾ ಬರುತ್ತೆ. ಸೊ ಹಂಗೆ ಆಡ್ ಮಾಡ್ತಾ ಮಾಡ್ತಾ ಮುಂದೋಗುತ್ತೆ. ಇಲ್ಲಿ ನೋಡಿ ಬಬಲ್ ತರ ಓಪನ್ ಆಗಿದೆ ಅಂದ್ರೆ ಇಲ್ಲಿ ಮತ್ತೆ ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗಿದೆ. ಸೊ ಹಂಗಾಗಿ ಇಲ್ಲಿರುವಂತಹ ಬೇಸಸ್ ಮತ್ತೆ ಇಲ್ಲಿರೋ ಬೇಸಸ್ ಎರಡು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿರುವಂತದ್ದು ಏನಾಗುತ್ತೆ, ಟ್ರಾನ್ಸ್ಕ್ರೈಬ್ ಆಗುತ್ತೆ. ಸೊ ಇಲ್ಲಿ ಎ ಇದ್ರೆ ಇಲ್ಲಿ ಟಿ, ಇಲ್ಲಿ ಟಿ ಇದ್ರೆ ಎ ಇದ್ರೆ ಇಲ್ಲಿ ಯು, ಇಲ್ಲಿ ಟಿ ಇದ್ರೆ ಇಲ್ಲಿ ಎ, ನೆಕ್ಸ್ಟ್ ಸಿ ಇದ್ರೆ ಇಲ್ಲಿ ಜಿ ಆಡ್ ಆಗ್ತಾ ಬರುತ್ತೆ. ಸರಿನಾ. ಸೊ ಯಾವ ರೀತಿ ಆಡ್ ಆಗ್ತಾ ಆಗ್ತಾ ಬರುತ್ತೆ 3D ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಿಂಗ್ ಬರ್ತಾ ಇದೆ. ಆಡ್ ಆಗಿದ್ಮೇಲೆ ಹೊಸ ಸ್ಟ್ರಾಂಡ್ ಅಂದ್ರೆ ಗ್ರೋ ಆಗಿರೋದು, ಮುಂಚೆ ಗ್ರೋ ಆಗಿರೋ ಸ್ಟ್ರಾಂಡ್ ಇದೆಲ್ಲ ಅದು ಈ DNA ಇಂದ ಏನಾಗುತ್ತೆ, ಹೊರಗಡೆ ಬರುತ್ತೆ. ಅಂದ್ರೆ ಹೆಂಗೆ ಸಿಂಥಸಿಸ್ ಆಗುತ್ತೋ ಹಂಗಂಗೆ ಈ ತರ ಹೊರಗಡೆ ಬರುತ್ತೆ. ಸೊ ಕೊನೆಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದ್ರೆ ಟರ್ಮಿನೇಟರ್ ಇರುತ್ತೆ. ಟರ್ಮಿನೇಟರ್ಗೂ ಮೇ ಬಿ ಒಂದು ಸೀಕ್ವೆನ್ಸ್ ಇರುತ್ತೆ, GACA TAGAC ಅಂತ ಮೇಲೆ ಏನಾದ್ರು ಕಂಟಿನ್ಯೂಸ್ ಸೀಕ್ವೆನ್ಸ್ ಇರುತ್ತೆ. ಸೊ ಆ ಸೀಕ್ವೆನ್ಸ್ ಬಂದಿದ ತಕ್ಷಣ RNA ಪಾಲಿಮರೇಸ್ ಎನ್ಸೈಮಿಗೆ ಏನಂತ ಗೊತ್ತಾಗುತ್ತೆ, ನಾನು ಟ್ರಾನ್ಸ್ಕ್ರಿಪ್ಷನ್ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಬಟ್ ಆ ರೀಜನ್ ಇಂದ ಅದು ರಿಮೂವ್ ಆಗ್ಬೇಕು. ಓಕೆನಾ. ಸೊ ಈ DNA ಇಂದ ಅದೇನಾಗಬೇಕು, ಸಪರೇಟ್ ಆಗ್ಬೇಕು. ಹಂಗಾಗಿ ಯಾವ್ದಕ್ಕೆ ಕರೆಯುತ್ತೆ, ರೋ ಫ್ಯಾಕ್ಟರ್ ಕರೆಯುತ್ತೆ. ಸೊ ರೋ ಫ್ಯಾಕ್ಟರ್ ಬಂದು RNA ಪಾಲಿಮರೇಸ್ ಎನ್ಸೈಮಿಗೆ ಹೆಲ್ಪ್ ಮಾಡುತ್ತೆ. ಅವಾಗ ರೋ ಫ್ಯಾಕ್ಟರ್ ಸಪರೇಟ್ ಆಗುತ್ತೆ, RNA ಪಾಲಿಮರೇಸ್ DNA ಇಂದ ಸಪರೇಟ್ ಆಗುತ್ತೆ. ಹೊಸ ಸಿಂಥಸಿಸ್ ಆಗಿರುವಂತ ನೆಸೆಂಟ್ RNA ಕೂಡ ಸಪರೇಟ್ ಆಗುತ್ತೆ. ನೆಸೆಂಟ್ RNA ಅಂತ ಅಂದ್ರೇನು, ಖಾಲಿ ಬಂದಿರುವಂತ ಹೊಸ RNA ಏನಾಯ್ತು, ಸಪರೇಟ್ ಆಯ್ತು. ಸೊ ಈ ರೀತಿ RNA ಸಿಂಥಸಿಸ್ ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಟರ್ಮಿನೇಷನ್. ಇದು ಮುಂದೆ ಹೋಗುತ್ತಲ್ಲ ಅದನ್ನ ನಾವು ಎಲಾಂಗೇಷನ್ ಅಂತ ಕರಿತೀವಿ. ಆಡ್ ಆಗ್ತಾ ಬರುತ್ತಲ್ಲ, ಪಾಲಿಮರೈಸೇಷನ್ ಆಗ್ತಾ ಬರುತ್ತಲ್ಲ, ಅದು ಎಲಾಂಗೇಷನ್. ಸ್ಟಾಪ್ ಆಗುವಂತ ಪ್ರೊಸೆಸ್ಗೆ ಟರ್ಮಿನೇಷನ್, ವೇರ್ ಆಲ್ ವಿಲ್ ಗೆಟ್ ಸಪರೇಟ್. ಓಕೆನಾ. ಸೊ RNA ಸಪರೇಟ್ ಆಯ್ತು, RNA ಪಾಲಿಮರೇಸ್ ಸಪರೇಟ್ ಆಗುತ್ತೆ. ನೆಕ್ಸ್ಟ್ ರೋ ಫ್ಯಾಕ್ಟರ್ ಕೂಡ ಪಾಲಿಮರೇಸ್ ಎನ್ಸೈಮ್ ಇಂದ ಸಪರೇಟ್ ಆಗುತ್ತೆ. ನೆಕ್ಸ್ಟ್ ನೌ ದಿಸ್ ಪಾಲಿಮರೇಸ್ ಎನ್ಸೈಮ್ ಇಸ್ ರೆಡಿ ಫಾರ್ ಅನದರ್ ರೌಂಡ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಮತ್ತೊಂದ್ಸರಿ ಟ್ರಾನ್ಸ್ಕ್ರಿಪ್ಷನ್ ಗೆ ಇದು ರೆಡಿ. ಸೊ ಲೈಕ್ ದಿಸ್ process will go on. So this is a process of transcription in prokaryotes. So prokaryotes ಗೆ ಸ್ಟಾರ್ಟ್ ಮತ್ತೆ ಸ್ಟಾಪ್ ಗೆ ಏನ್ ಬೇಕಾಗುತ್ತೆ, ಕೋಫ್ಯಾಕ್ಟರ್ಸ್ ಬೇಕಾಗ್ತದೆ. ಯಾವುದು, ಸಿಗ್ಮಾ ಮತ್ತೆ ರೋ ಫ್ಯಾಕ್ಟರ್ಸ್. ಇದು ನಿಮಗೆ ಬಹಳ ಸರಿ ಕ್ವೆಶನ್ಸ್ ಕೇಳಿದ್ದಾರೆ ನೀಟ್ KCT ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇನ್ ಯೋರ್ ಥಿಯರಿ ಎಕ್ಸಾಮ್. ಸರಿನಾ. ಮತ್ತಿನ್ನೇನು ಕ್ವೆಶನ್ ಕೇಳ್ತಾರೆ ಅಂತ ಅಂದ್ರೆ ಇದು ಡಿರೆಕ್ಷನ್ ಕೇಳ್ತಾರೆ. RNA ಇಂದು ಯಾವುದು ಇರುತ್ತೆ, 5' to 3' ಕೇಳ್ತಾರೆ. ಮತ್ತೆ ಮೆನಿ ಟೈಮ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಇಸ್ DNA ನ ಸ್ಟ್ರಾಂಡಿನ ರೀಜನ್ಸ್ ಕೊಟ್ಬಿಡ್ತಾರೆ, ನ್ಯೂಕ್ಲಿಯೋಟೈಡ್ಸ್ ಕೊಡ್ತಾರೆ ಯಾವ್ದಾವ್ದಿದೆ ಅಂತ, ಅದನ್ನ RNA ಗೆ ಏನಾಗುತ್ತೆ ಬರೀರಿ ಅಂತ ಹೇಳ್ತಾರೆ. ಸೊ ನಾನು ಹೇಳಿದ್ನಲ್ಲ ಸಿಂಪಲ್ ಮೆಥಡ್, ಅದನ್ನ ಯೂಸ್ ಮಾಡಿ ಇದನ್ನ ಕಾಂಪ್ಲಿಮೆಂಟರಿ ಬರ್ಕೊಂತ ಬನ್ನಿ. ಸೊ T ಪ್ಲೇಸ್ ನ ಅಳಿಸ್ಬಿಟ್ಟು U ನ ರಿಪ್ಲೇಸ್ ಮಾಡಿ ಅಷ್ಟೇ. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ದೆನ್ ವಾಟ್ ಅಬೌಟ್ ಯುಕ್ಯಾರಿಯೋಟ್ಸ್. ಯುಕ್ಯಾರಿಯೋಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಯುಕ್ಯಾರಿಯೋಟ್ಸ್ ಅಲ್ಲಿ ಸೈಟೋಪ್ಲಾಸಮ್ ಅಲ್ಲಿ ಆಗಲ್ಲ ಟ್ರಾನ್ಸ್ಕ್ರಿಪ್ಷನ್. ಯಾಕಂದ್ರೆ DNA ಅಂತ ಇರೋದು ನ್ಯೂಕ್ಲಿಯಸ್ ಒಳಗಡೆ ಇರ್ತದೆ. ಸೊ DNA ಇಂದ RNA ಆಗ್ಬೇಕು. ಸೊ ಹಂಗಾಗಿ ಟ್ರಾನ್ಸ್ಕ್ರಿಪ್ಷನ್ ಎಲ್ಲಾಗುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಆಗುತ್ತೆ. ಮತ್ತೆ ಒಂದೇ RNA ಪಾಲಿಮರೇಸ್ ಎನ್ಸೈಮ್ ಇಲ್ಲ ಯುಕ್ಯಾರಿಯೋಟ್ಸ್ ಅಲ್ಲಿ. ದೇರ್ ಆರ್ 3 ಟೈಪ್ಸ್ ಆಫ್ ಪಾಲಿಮರೇಸ್ ಎನ್ಸೈಮ್. 3 ತರ
RNA ಪ್ರೊಡ್ಯೂಸ್ ಮಾಡಕ್ಕೆ 3 ತರ ಪಾಲಿಮರೇಸ್ ಎನ್ಸೈಮ್ ಇದೆ. ಸೊ ಒಂದೇ ಎನ್ಸೈಮ್ ಕೆಲಸ ಮಾಡ್ತಾ ಇತ್ತು ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಇಲ್ಲ ಹಂಗ್ ಬೇಡ, ಇಲ್ಲಿ ಏನ್ ಚೇಂಜ್ ಆಗುತ್ತೆ, ಎವಲ್ಯೂಷನ್ ಪ್ರಕಾರ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಏನಂತ ಅನ್ಕೊಳ್ಳುತ್ತೆ RNA ಪಾಲಿಮರೇಸ್ ಎನ್ಸೈಮ್, ನಾವು 3 ಜನ ಇರೋಣ RNA ಪಾಲಿಮರೇಸ್, 3 ಜನನು ಕೆಲಸ ಹಂಚ್ಕೊಂಡು ಬೇರೆ ಬೇರೆ RNA ನ ನಾವು ಸಿಂಥಸಿಸ್ ಮಾಡೋಣ ಅಂತ ಡಿಸೈಡ್ ಆಗುತ್ತೆ ಇಲ್ಲಿ. ಓಕೆನಾ? ಸೊ RNA ಪಾಲಿಮರೇಸ್ 1, ಪಾಲಿಮರೇಸ್ 2, ಪಾಲಿಮರೇಸ್ 3 ಅನ್ನುವಂತ 3 ಎನ್ಸೈಮ್ಸ್ ಇದೆ. ಓಕೆನಾ? ಸೊ RNA ಪಾಲಿಮರೇಸ್ 1 ನ ಕೆಲಸ ಏನು ಅಂತಂದ್ರೆ rRNA ಸಿಂಥಸಿಸ್ ಮಾಡುತ್ತೆ. ಅದ್ರಲ್ಲೂ ಟೈಪ್ಸ್ ಇದೆ. ಸೊ ನಿಮಗೆ ನೆನಪಿದ್ರೆ this is larger subunit and this is smaller subunit. This is made up of many RNA and proteins. Many RNA and proteins. ಹೌದಾ? ಸೊ ಈ RNA ಮತ್ತೆ ಪ್ರೋಟೀನ್ ಯಾವುದು ಅಂತಂದ್ರೆ ಈ RNA ದಲ್ಲಿ ಇದು ಬೇರೆ ಬೇರೆ ಟೈಪ್ಸ್ ಇರುತ್ತೆ. 28S RNA, 18S RNA, 5.8S RNA ಈ ರೀತಿ. ಸರಿನಾ? ಸೊ 3 types of RNA are produced from polymerase 1. ಸೊ ಪಾಲಿಮರೇಸ್ 1 ಅಂತಂದ್ರೆ RNA, ದಟ್ ಈಸ್ ಮೆಜಾರಿಟಿ ಇರೋದು ಯಾವುದು rRNA ನೇ ಅಲ್ವಾ? ಸೊ ಹಂಗಾಗಿ 1 ಅಂತ ಅಂದ್ರೆ ಮೆಜಾರಿಟಿ ಇರೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೆ ಎವ್ರಿಥಿಂಗ್ ಎಂಡ್ಸ್ ವಿತ್ 888. ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಕ್ವಶನ್ ಬರುತ್ತೆ ನಿಮಗೆ. RNA ಪಾಲಿಮರೇಸ್ 1 ಯಾವ RNA ನ ಸಿಂಥಸಿಸ್ ಮಾಡುತ್ತೆ ಅಂತ ನಿಮಗೆ ಅದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಸರಿನಾ? ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು. ಸೊ ಆ ತರ ಕ್ವೆಶನ್ಸ್ ಬರುತ್ತೆ. ಸೊ 28, 18, 5.8 ಎಲ್ಲದನ್ನು 888 ಅಂತಾನೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ RNA ಪಾಲಿಮರೇಸ್ 2 ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ mRNA. ಓಕೆ, ಸೊ mRNA M ಮಿಡಲ್, ಸೆಕೆಂಡ್ ಮಿಡಲ್. ಸೊ ಸರಿನಾ? ಸೊ mRNA ಮಿಡಲ್ ಪಾಲಿಮರೇಸ್ 2 ಹಿಂಗ್ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದಿದೆ HNRNA ಅಂತ. mRNA ಅಂದ್ರೂ ಒಂದೇ ಇಲ್ಲಿ. mRNA ಅಂತ ನೆನ್ಪಿಟ್ಕೊಂಡ್ರೆ ನೀವು HNRNA ಆರಾಮಾಗಿ ಬರಿಬಹುದು. ಯಾಕೆ ಅಂತ ಅಂದ್ರೆ mRNA is mature mRNA. ಓಕೆನಾ? ಬಟ್ HNRNA is immature mRNA. Mature mRNA is normal mRNA ಅಂತ ಇದೆಯಲ್ಲ, ಇದು ಮೆಚೂರ್. ಇಮ್ಮೆಚೂರ್ ಇರುತ್ತಲ್ಲ ಅದು ಯಾವುದು HNRNA. ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣನೇ ಏನು RNA ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಹೆಟಿರೋಜಿನಸ್ ನ್ಯೂಕ್ಲಿಯರ್ RNA. ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆದ್ಮೇಲೆ ಮೆಚೂರ್ ಆಗುತ್ತೆ, ಅವಾಗ ಅದು ಸೈಟೋಪ್ಲಾಸಮ್ ಅಲ್ಲಿ ಬರ್ತದೆ. ಸರಿನಾ? ನಾವು ಅದನ್ನ ಇವಾಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ RNA ಪಾಲಿಮರೇಸ್ 3 ಅಂದ್ರೆ T. ಸೊ tRNA ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಒಂದು ಯಾವುದು 5S rRNA, ಇನ್ನೊಂದು SNRNA ಅಂತ. ಸೊ 5S rRNA ಅಂತಂದ್ರೆ ಅಗೇನ್ rRNA ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮಗೆ ಕ್ವೆಶನ್ ಈ ರೀತಿನೂ ಕೇಳ್ಬೋದು, rRNA ಪ್ರೊಡ್ಯೂಸ್ ಮಾಡುವಂತ ಪಾಲಿಮರೇಸ್ ಎನ್ಸೈಮ್ ಯಾವುದು ಅಂತ. ಸೊ ಪಾಲಿಮರೇಸ್ 1 and ಪಾಲಿಮರೇಸ್ 3 both will produce ribosomal RNA. ಓಕೆನಾ? ಬಟ್ 1 produces 28, 18 and 5.8 and 3 produces 5S rRNA. ಓಕೆನಾ? ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಅಂದ್ರೆ SNRNA. SNRNA ಅಂದ್ರೆ ಸ್ಮಾಲ್ ನ್ಯೂಕ್ಲಿಯರ್ RNA. ಇದ್ರದ್ದು ಕೂಡ ಇಂಪಾರ್ಟೆನ್ಸ್ ನಾವ್ ಇವಾಗ ತಿಳ್ಕೊಳ್ಳೋಣ, ಇವೆರಡದ್ದು ಕೂಡ. ಸರಿನಾ? ನೆಕ್ಸ್ಟ್ ಅಂಡರ್ಗೋಸ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ when RNA enters into cytoplasm from nucleus. ನ್ಯೂಕ್ಲಿಯಸ್ ಇಂದ RNA ಯಾವಾಗ ಸೈಟೋಪ್ಲಾಸಮ್ ಗೆ ಬರುತ್ತೆ ಅಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಆಗುತ್ತೆ ಟ್ರಾನ್ಸ್ಲೇಷನ್ ಆಗಕ್ಕಿಂತ ಮುಂಚೆ. ಸೊ ದಟ್ ಈಸ್ ನೋನ್ ಆಸ್ ವಾಟ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್. ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಆದ್ಮೇಲೆ ಕೆಲವೊಂದು ಚೇಂಜಸ್ ಆಗುತ್ತೆ. ಓಕೆನಾ? ಸೊ ಈಗ ನೋಡಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಆಗುತ್ತೆ ಅಂತ. ಸೊ ಈಗ ನೀವು ನೆನ್ಪಿಟ್ಕೊಳ್ಳಿ, RNA ಪಾಲಿಮರೇಸ್ 1, 2, 3 3 ಎನ್ಸೈಮ್ಸ್ 3 ತರ RNA ಪ್ರೊಡ್ಯೂಸ್ ಮಾಡಿದೆ. ಈಗ mRNA ಪ್ರೊಡ್ಯೂಸ್ ಆಗಿದೆ. ಸರಿನಾ? ಸೊ mRNA ಪ್ರೊಡ್ಯೂಸ್ ಆಗಿರುವಂತಹ ಪೊಲಾರಿಟಿ ಯಾವ್ದಿರುತ್ತೆ? 5' to 3'. ನಾವು ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ತಿಳ್ಕೊಂಡ್ವಲ್ಲ ಅದೇ ತರ 5' to 3' ಇದೆ. ಸೊ ದಿಸ್ ಇಸ್ ಹೋಲ್ mRNA. ಓಕೆನಾ? ಸೊ ಇದನ್ನ ನಾವು ಏನಂತ ಕರಿತೀವಿ? ಹೆಟಿರೋಜಿನಸ್ ನ್ಯೂಕ್ಲಿಯರ್ RNA. ಹೆಟಿರೋಜಿನಸ್ ನ್ಯೂಕ್ಲಿಯರ್ RNA. ಸರಿನಾ? ಸೊ ಇದ್ರಲ್ಲಿ ಮಾಡಿಫಿಕೇಶನ್ಸ್ ಆಗ್ಬೇಕಾಗುತ್ತೆ. ಯಾಕೆ ಮಾಡಿಫಿಕೇಶನ್ಸ್ ಮಾಡ್ಬೇಕು ಮ್ಯಾಮ್ ಅಂತ ಅಂದ್ರೆ ನಮಗೆ ನಾವು ಮುಂಚೆನೆ ಡಿಸ್ಕಸ್ ಮಾಡಿದೀವಿ, RNA ಅಲ್ಲಿ ಸೆಕೆಂಡ್ ಕಾರ್ಬನ್ ಅಲ್ಲಿ OH ಇದೆಯಲ್ಲ, ದಟ್ ಈಸ್ ಫ್ರೀ OH ಇದೆ. ಅದು ಯಾವಾಗಾದ್ರೂ ವಾಟರ್ ರಿಮೂವ್ ಆಗ್ಬಿಟ್ಟು ಬಾಂಡ್ ಫಾರ್ಮೇಶನ್ ಆಗ್ಬಿಡುತ್ತೆ. ಮೀನ್ಸ್ RNA ಈಸ್ ಹೈಲಿ ರಿಯಾಕ್ಟಿವ್. ಹೌದಾ? ಸೊ ಹಂಗಾಗಿ ಇದರ ಎಂಡ್ಸ್ ನ ನಾವು ಏನ್ ಮಾಡ್ಬೇಕು? ಪ್ರೊಟೆಕ್ಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಈ RNA ನ ಬೇರೆ ಯಾವ್ದಾದ್ರು ಎನ್ಸೈಮ್ಸ್ ಬಂದು ಡಿಗ್ರೇಡ್ ಮಾಡ್ಬಿಡುತ್ತೆ, ಕಟ್ ಮಾಡ್ಬಿಡುತ್ತೆ. ಅವಾಗ ಇದು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಗೆ ಹೋಗಲ್ಲ. ಟ್ರಾನ್ಸ್ಲೇಷನ್ ಗೆ ಹೋಗಿಲ್ಲ ಅಂತಂದ್ರೆ ಪ್ರೋಟೀನ್ ಪ್ರೊಡ್ಯೂಸ್ ಆಗಲ್ಲ. ಪ್ರೋಟೀನ್ ಪ್ರೊಡ್ಯೂಸ್ ಆಗಿಲ್ಲ ಅಂತಂದ್ರೆ ಯಾವುದೇ ಕ್ಯಾರೆಕ್ಟರ್ ಕೂಡ ಅಲ್ಲಿ ಎಕ್ಸ್ಪ್ರೆಸ್ ಆಗಲ್ಲ.
ಸೊ ಹಾಗಾಗಿ ಇದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಇದರ ಬೋತ್ ಎಂಡ್ಸ್ 5 ಪ್ರೈಮ್ ಮತ್ತೆ 3 ಪ್ರೈಮ್ ಎಂಡ್ಸ್ ನಾವು ಏನ್ ಮಾಡಬೇಕು, ಆ ರೀಜನ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕು. ಯಾವ ರೀತಿ ಅಂತ ಅಂದ್ರೆ ನೋಡಿ, 5 ಪ್ರೈಮ್ ಎಂಡಿಗೆ ಏನು ಅಂತ ಅಂದ್ರೆ 7 ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಆಡ್ ಮಾಡಬೇಕು. ಓಕೆನಾ, ಅಂತಂದ್ರೆ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಇದೆ, ಅದಕ್ಕೆ ಮಿಥೈಲೇಷನ್ ಆಗುತ್ತೆ. ಮಿಥೈಲೇಷನ್ ಅಂದ್ರೆ ಮಿಥೈಲ್ ಗ್ರೂಪ್ ಆಡ್ ಆಗುತ್ತೆ 7th ಕಾರ್ಬನ್. ಓಕೆನಾ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ 7 ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಯಾಕೆ ಮಿಥೈಲೇಷನ್ ಮಾಡಬೇಕು ಅಂತ ಅಂದ್ರೆ ಮಿಥೈಲೇಷನ್ ಮಾಡಿದ್ರೆ ರಿಯಾಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಸೊ ಇದು ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಕೂಡ ನೋಡ್ತೀರಾ, ಡ್ಯಾಮೇಜ್ ಆಗೋದಿಲ್ಲ ಮೆಟೀರಿಯಲ್. ಓಕೆನಾ, ಸೊ ದಟ್ಸ್ ವೈ ಮಿಥೈಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಪ್ರೊಸೆಸ್ ಗೆ ನಾವು ಏನಂತ ಕರಿತೀವಿ, ಕ್ಯಾಪಿಂಗ್. 5 ಪ್ರೈಮ್ ಎಂಡಿಗೆ 7 ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಆಡ್ ಆದ್ರೆ ನಾವು ಏನಂತ ಕರಿತೀವಿ, ಕ್ಯಾಪಿಂಗ್. ಸರಿನಾ. ನೆಕ್ಸ್ಟ್ 3 ಪ್ರೈಮ್ ಎಂಡಿಗೆ ಏನಾಗುತ್ತೆ ಅಂದ್ರೆ ಅಡಿನೈನ್ ನ್ಯೂಕ್ಲಿಯೋಟೈಡ್ ಕಂಟಿನ್ಯೂಸ್ ಆಗಿ 200 to 300 ಅಡಿನೈನ್ ನ್ಯೂಕ್ಲಿಯೋಟೈಡ್ ಆಡ್ ಆಗುತ್ತೆ. ಇದನ್ನ ನಾವು ಟೈಲಿಂಗ್ ಅಂತ ಕರಿತೀವಿ. ಟೇಲ್ ತರ, ಬಾಲ ತರ ಆಡ್ ಆಗುತ್ತೆ. ಓಕೆನಾ, ಸೊ ದಿಸ್ ಇಸ್ ನೋನ್ ಆಸ್ ವಾಟ್ ಟೈಲಿಂಗ್. ಈ ಪ್ರಾಸೆಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅಡಿನೈನ್ ಆಡ್ ಆಗುತ್ತಲ್ವಾ, ಸೊ ದಿಸ್ ವಿಲ್ ಪ್ರೊಟೆಕ್ಟ್ ದ ಎಂಡ್ ಆಫ್ ದಿಸ್ RNA. ಅದಂಗೆ ಇಲ್ಲಿ ಅಡಿನೈನ್ ಇದ್ರೆ ಇಲ್ಲೂ ಕೂಡ ಖಾಲಿ OH ಗ್ರೂಪ್ ಇರುತ್ತೆ ನ್ಯೂಕ್ಲಿಯೋಟೈಡ್ ಅಲ್ಲಿ ಅಂತ ಕೇಳಿದ್ರೆ ಎಸ್ ಇಟ್ ಇಸ್ ಪ್ರೆಸೆಂಟ್. ಬಟ್ ಯಾವಾಗ ಬೇರೆ ಎನ್ಸೈಮ್ ಬಂದು ಇದನ್ನ ಡಿಗ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೋ ಅವಾಗ 200 to 300 ಕಂಟಿನ್ಯೂಸ್ ಆಗಿ ನ್ಯೂಕ್ಲಿಯೋಟೈಡ್ಸ್ ಇರುತ್ತಲ್ಲ, ಸೊ ಅದು ಡಿಗ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಕೂಡ 200 to 300 ಅಡಿನೈನ್ ಮುಗಿಸೋಷ್ಟೊತ್ತಿಗೆ ಇಲ್ಲಿ ಪ್ರೊಟೆಕ್ಟ್ ಮಾಡಿರೋ ರೀಜನ್ ಅಲ್ಲಿ ಏನಾಗ್ಬಿಡುತ್ತೆ, ಟ್ರಾನ್ಸ್ಲೇಷನ್ ಪ್ರೋಸೆಸ್ ಆಲ್ರೆಡಿ ಆಗುತ್ತೆ. ಸೊ ಬೇಕಂತಾನೆ ಕಂಟಿನ್ಯೂಸ್ ಆಗಿ ಅಡಿನೈನ್ ಆಡ್ ಆಗಿರುತ್ತೆ. ಯಾಕೆ ಅಂದ್ರೆ ನೀನ್ ಅಲ್ಲಿಂದ ಎಷ್ಟರು ಡಿಗ್ರೇಡ್ ಮಾಡ್ಕೊಂತವ, ಸರಿನಾ. ನಾನಿಲ್ಲಿ ನನ್ನ ರೀಜನ್ ನ ಪ್ರೊಟೆಕ್ಟ್ ಮಾಡ್ಕೊಂಡಿದೀನಿ, ನಿನ್ ಕೈಯಿಂದ ನನ್ನ ಡಿಗ್ರೇಡ್ ಮಾಡಕ್ಕೆ ಆಗಲ್ಲ ಅಂತ RNA ಇವಾಗ ಫುಲ್ ರೆಡಿ ಇದೆ. ಗಾಟ್ ದಿಸ್ ಪಾಯಿಂಟ್ ನೌ. ಸೊ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್ ಟೈಲಿಂಗ್. One is known as capping, another is known as tailing, and this is also known as polyadenylation ಅಂತ ಕರಿತೀವಿ. ಯಾಕೆಂದ್ರೆ ಪಾಲಿ ಅಂದ್ರೆ ಮೆನಿ, ಅಡೆನಿನ್ ಆಡ್ ಮಾಡ್ತಿರೋ ಪ್ರೋಸೆಸ್ ಗೆ polyadenylation ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ರೀಜನ್ಸ್ ಇರುತ್ತೆ ಈ RNA ಅಲ್ಲಿ. ರೆಡ್ ಕಲರ್ ರೀಜನ್ ಇದೆಲ್ಲ ಅದನ್ನ ಇಂಟ್ರಾನ್ಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಇರೋದನ್ನ ಇದು ಏನು ಯೆಲ್ಲೋ ಕಲರ್ ಇರೋದು ಇದನ್ನ ಎಕ್ಸಾನ್ಸ್ ಅಂತ ಕರಿತೀವಿ. ಏನಿದು ಇಂಟ್ರಾನ್ಸ್ ಎಕ್ಸಾನ್ಸ್ ಅಂತಂದ್ರೆ, ಸೊ ಸಮ್ ಸ್ಪೆಸಿಫಿಕ್ ರೀಜನ್ ಇನ್ ದಿಸ್ RNA which will not code for any amino acid. ಇದು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಗೆ ಯೂಸ್ ಆಗ್ತಾ ಇಲ್ಲ. ಓಕೆನಾ, ಸೊ ಹಂಗಾಗಿ ಇದು ಇನ್ಆಕ್ಟಿವ್ ಇದೆ, ಇದು ಯಾವುದೇ ಕೆಲಸಕ್ಕೆ ಬರಲ್ಲ. ನೆಕ್ಸ್ಟ್ ಪ್ರೋಟೀನ್ ಸಿಂಥಸಿಸ್ ಅಲ್ಲೂ ಕೂಡ ಇದರ ಯೂಸ್ ಇಲ್ಲ. ಸೊ ಪ್ರೋಟೀನ್ ಆಗ್ಬೇಕು ಅಂದ್ರೆ ಅದರಲ್ಲಿ ನಾವು ಈ ರೀಜನ್ ಇಂದ ಏನು ಯೂಸ್ ತಗೊಳ್ಳೋದಿಲ್ಲ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಇನ್ಆಕ್ಟಿವ್ ರೀಜನ್. ಇನ್ನು ಇದಿದೆ ಅಲ್ಲ, ಸೊ ದಿಸ್ ಇಸ್ ಎಕ್ಸಾನ್ಸ್ ವಿಚ್ ಇಸ್ ಎಕ್ಸ್ಪ್ರೆಸಿವ್. ನೇಮ್ ನ ಪ್ರೊನೌನ್ಸ್ ಮಾಡಿ ನೀವು ನೆನ್ಪಿಟ್ಕೊಳ್ಳಿ, ಎಕ್ಸಾನ್ಸ್ ಎಕ್ಸ್ಪ್ರೆಸಿವ್, ಇಂಟ್ರಾನ್ಸ್ ಇನ್ಆಕ್ಟಿವ್. ಒಂದೇ ತರ ಪ್ರೊನೌನ್ಸಿಯೇಷನ್ ಸ್ಪೆಲ್ಲಿಂಗ್ ಇರೋ ತರನೇ ತಗೊಂಡ್ರೆ ನಿಮಗೆ ಡಿಫ್ರೆನ್ಸ್ ಕೇಳಿದಾಗ ಮರ್ತ್ ಹೋಗಲ್ಲ. ಓಕೆನಾ, ಸೊ ಎಕ್ಸಾನ್ಸ್ ಆರ್ ಎಕ್ಸ್ಪ್ರೆಸಿವ್ ಮೀನ್ಸ್ ಇಟ್ ವಿಲ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ amino acid and later in the form of protein. But inactive region, that is introns, it is not having any that is function in the process of translation. So that's why we need to remove these introns na ಏನು ಮಾಡಬೇಕು, ತೆಗಿಬೇಕು. ಓಕೆನಾ, ಸೊ ಇಂಟ್ರಾನ್ಸ್ ತೆಗಿಬೇಕು ಅಂದ್ರೆ ಯಾರು ಬರ್ತಾರೆ ಅಂದ್ರೆ ದಟ್ ಈಸ್ ಸ್ನರ್ಪ್ಸ್ ಅಂತ ಬರುತ್ತೆ. ವಾಟ್ ಇಸ್ ಸ್ನರ್ಪ್ಸ್ ಅಂತಂದ್ರೆ ನಾವ್ ಇವಾಗಿನ ಡಿಸ್ಕಸ್ ಮಾಡಿದ್ವಿ ಏನಂತ, snRNA ಯಾವುದು ಪ್ರೊಡ್ಯೂಸ್ ಮಾಡುತ್ತೆ, RNA polymerase 3. RNA polymerase 3 ಸಿಂಥಸಿಸ್ ಮಾಡೋದು ಏನು, snRNA ಮತ್ತೆ ಕೆಲವೊಂದು ಪ್ರೋಟೀನ್ಸ್. ಇವೆರಡೂ ಸೇರಿ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ಅದನ್ನ ಏನಂತ ಕರಿತೀವಿ, ಸ್ನರ್ಪ್ಸ್. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಇಲ್ಲಿ ಬಂದು ಕೂರುತ್ತೆ, ಯಾವುದು ಇಂಟ್ರಾನ್ಸ್ ರೀಜನ್ ಅಲ್ಲಿ ಬಂದು ಕೂರುತ್ತೆ. ಸೊ ಇಂಟ್ರಾನ್ಸ್ ನ ಯಾವ ರೀತಿ ರಿಮೂವ್ ಮಾಡುತ್ತೆ ಅಂದ್ರೆ, ಸಪೋಸ್ ದಿಸ್ ಇಸ್ ಇಂಟ್ರಾನ್. ಓಕೆನಾ, ಸೊ ಹೆಂಗ್ ತೋರಿಸ್ಲಾ, ಓಕೆ. ಸೊ ಇದು ಇಂಟ್ರಾನ್ಸ್, ನನ್ನ ಇಂಡೆಕ್ಸ್ ಫಿಂಗರ್ ಕಾಣಿಸ್ತಿದೆಲ್ಲ. ಸೊ ಇದಿಷ್ಟು ರೀಜನ್ ಏನು, ಇಂಟ್ರಾನ್ಸ್. ಇದನ್ನ ಏನ್ ಮಾಡುತ್ತೆ, ಈ ರೀತಿ ಟ್ವಿಸ್ಟ್ ಮಾಡುತ್ತೆ. ನಾವು ಇಟ್ ವಿಲ್ ಫಾರ್ಮ್ಸ್ ಲೂಪ್. ಏನ್ ಕ್ರಿಯೇಟ್ ಆಯ್ತು, ಲೂಪ್ ಕ್ರಿಯೇಟ್ ಆಯ್ತು. ನೋಡಿ ಹಿಂಗಿತ್ತು. ಓಕೆ, ಸೊ ದಿಸ್ ಇಸ್ ದ ರೀಜನ್ ಆಫ್ ಇಂಟ್ರಾನ್. ನೌ ದಿಸ್ ಇಂಟ್ರಾನ್ ವಿಲ್ ಟ್ವಿಸ್ಟ್ ಇನ್ ದ ಫಾರ್ಮ್ ಆಫ್ ಲೂಪ್. ಸೊ ಇದೊಂದೇ ಲೂಪ್ ಏನಾಗುತ್ತೆ, ನೆಕ್ಸ್ಟ್ ಡಿಟ್ಯಾಚ್ ಆಗುತ್ತೆ. ಸೊ ಇಂಟ್ರಾನ್ಸ್ ನಾವ್ ಏನ್ ಮಾಡಿದ್ವಿ, ತೆಗೆದ್ವಿ. ಸೊ ಡೈರೆಕ್ಟ್ ಆಗಿ ಇಂಟ್ರಾನ್ಸ್ ನ ಕಟ್ ಮಾಡಿ ತೆಗಿಲಿಕ್ಕೆ ಆಗಲ್ಲ, ಅದಕ್ಕೆ ಸ್ನರ್ಪ್ಸ್ ಬರುತ್ತೆ, ಸ್ಪೆಷಲ್ ಕೈಂಡ್ ಆಫ್ ಸ್ಟ್ರಕ್ಚರ್. ಸ್ನರ್ಪ್ಸ್ ಬಂದ್ಬಿಟ್ಟು ಏನ್ ಮಾಡುತ್ತೆ, ಈ ಇಂಟ್ರಾನ್ಸ್ ರೀಜನ್ ನ ಈ ತರ ಟ್ವಿಸ್ಟ್ ಮಾಡುತ್ತೆ, ಲೂಪ್ ಆಗುತ್ತೆ. ಅವಾಗ ಈ ಲೂಪ್ ನ ಅಷ್ಟೇ ನಾವು ಏನ್ ಮಾಡ್ಬೋದು, ಡಿಟ್ಯಾಚ್ ಮಾಡ್ಬೋದು. ಓಕೆನಾ, NCERT ಅಲ್ಲಿ ನಿಮಗೆ ರೌಂಡ್ 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 ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಅದೇನು ಅಂತಂದ್ರೆ ಇಂಟ್ರಾನ್ಸ್.
ಸೊ ಇಂಟ್ರಾನ್ಸ್ ರಿಮೂವ್ ಆದ್ಮೇಲೆ ಇಲ್ಲಿ ಗ್ಯಾಪ್ ಉಳಿಯುತ್ತೆ, ಸ್ಪೇಸ್. ಓಕೆನಾ? ಸೊ ಅವಾಗ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಜಾಯಿನ್ ಮಾಡ್ಬೇಕು. ಅದನ್ನ ಜಾಯಿನ್ ಮಾಡೋದು ಯಾರು ಅಂತಂದ್ರೆ, ಸಪೋಸ್ ಈಗ ನೋಡಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಈ ತರ. ಸೊ ಅಲ್ಲಲ್ಲಿ ಏನ್ ಉಳಿತು? ಗ್ಯಾಪ್ ಉಳಿತು. ಇಲ್ಲಿ ಮಧ್ಯಕ್ಕೆ ಗ್ಯಾಪ್ ಅಲ್ಲಿ ಏನಿದೆ ಅಂತಂದ್ರೆ, ಮುಂಚೆ ಇಂಟ್ರಾನ್ಸ್ ಇತ್ತು. ಓಕೆನಾ? ಸೊ ಇಂಟ್ರಾನ್ಸ್ ರಿಮೂವ್ ಆದ್ಮೇಲೆ, ಇಲ್ಲಿಂದ ಇಂಟ್ರಾನ್ಸ್ ರಿಮೂವ್ ಆಯ್ತಲ್ಲ, ಸೊ ಇಂಟ್ರಾನ್ಸ್ ರಿಮೂವ್ ಆದ್ಮೇಲೆ ಗ್ಯಾಪ್ ಉಳಿತು. ಈ ಗ್ಯಾಪ್ ಏನು ಅಂತಂದ್ರೆ, ಇಲ್ಲಿ ನ್ಯೂಕ್ಲಿಯೋಟೈಡ್ ಇರುತ್ತೆ, ಇಲ್ಲಿ ನ್ಯೂಕ್ಲಿಯೋಟೈಡ್ ಇರುತ್ತೆ. ಎರಡು ನ್ಯೂಕ್ಲಿಯೋಟೈಡ್ ಮಧ್ಯೆ ಇರೋದು ಏನು? ಫಾಸ್ಫೋಡೈಎಸ್ಟರ್ ಬಾಂಡ್ ಅಲ್ವಾ? ಸೊ ಫಾಸ್ಫೋಡೈಎಸ್ಟರ್ ಬಾಂಡ್ ನ ಹಾಕ್ಬಿಟ್ಟು ಇಲ್ಲಿ ಜಾಯಿನ್ ಮಾಡ್ಬೇಕು. ಸೊ ಇದು ಜಾಯಿನಿಂಗ್ ಕೆಲಸ ಯಾರು ಮಾಡ್ತಾರೆ? ಮಾಲಿಕ್ಯುಲರ್ ಗ್ಲೂ ಯಾವುದು ಅಂದ್ರೆ ಲೈಗೇಸ್. ಬಟ್ ಇಲ್ಲಿ ಇರುವಂತದ್ದು RNA ಲೈಗೇಸ್. ಓಕೆನಾ? ಅಲ್ಲಿ ರೆಪ್ಲಿಕೇಶನ್ ಅಲ್ಲಿ ಬಂದಿರೋದು ಒಕಾಜಾಕಿ ಫ್ರಾಗ್ಮೆಂಟ್ಸ್ ನ ಏನು ಫಿಲ್ ಮಾಡುತ್ತಲ್ಲ, ಅದು ಯಾವುದು? DNA ಲೈಗೇಸ್. ಇಲ್ಲಿ ಇರೋದು RNA ಲೈಗೇಸ್. ಸೊ ಲೈಗೇಸ್ ಏನ್ ಮಾಡುತ್ತೆ? ಇದ್ರ ಮಧ್ಯೆ ಗ್ಯಾಪ್ ನ ಇರೋದನ್ನ ಫಿಲ್ ಮಾಡಿ ಜಾಯಿನ್ ಮಾಡುತ್ತೆ. ನಾವು this is known as mature mRNA. ಸೊ ಈಗ ಗೊತ್ತಾಯ್ತಾ HNRNA ಅಂದ್ರೆ ಏನು, mRNA ಅಂದ್ರೆ ಏನು? ಸೊ HNRNA ಅಂತಂದ್ರೆ ದಟ್ ಇಸ್ ಸ್ಪ್ಲಿಟ್ ಜೀನ್. ಯಾಕೆ ಸ್ಪ್ಲಿಟ್ ಜೀನ್ ಅಂತ ಕರಿತಾ ಇದೀವಿ? ಇದರಲ್ಲಿ ಎರಡು ತರ ಜೀನ್ಸ್ ಇದೆ, ಒಂದು ಇಂಟ್ರಾನ್ಸ್ ಮತ್ತೆ ಇನ್ನೊಂದು ಎಕ್ಸಾನ್ಸ್. ಬಟ್ ಇಂಟ್ರಾನ್ಸ್ ರಿಮೂವ್ ಆದ್ಮೇಲೆ ಇದೇನಾಗುತ್ತೆ? ದಿಸ್ ಇಸ್ ನೌ ರೆಡಿ ಫಾರ್ ನೆಕ್ಸ್ಟ್ process that is known as what? Translation. Now this will undergo in translation process. 5' ಎಂಡಿಗೆ ಮಿಥೈಲೇಷನ್ ಇದೆ, ಕ್ಯಾಪಿಂಗ್. 3' ಎಂಡಿಗೆ ಟೈಲಿಂಗ್ ಇದೆ, ಮಧ್ಯದಲ್ಲಿ ಇನ್ಆಕ್ಟಿವ್ ಇರುವಂತ ರೀಜನ್ಸ್ ಕೂಡ ತೆಗ್ದಾಗಿದೆ. Now this will undergo translation process. ಈಗ NCERT ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, presence of introns is considered as antiquity and that will also prove for RNA world ಅಂತ. ಸೊ ಏನು ಅಂತ ಅಂದ್ರೆ, ಇನ್ಆಕ್ಟಿವ್ ರೀಜನ್ಸ್ ಇದೆ ಅಲ್ಲ, ಇದು ಮುಂಚೆ ಆಕ್ಟಿವ್ ಇರ್ಬೋದು. ಓಕೆನಾ? ಸೊ ನಾವು ಯಾವ್ದಕ್ಕೆ ಪ್ರೈಮೇಟ್ಸ್ ಬರ್ತೀವಿ, ಆ ಪ್ರೈಮೇಟ್ಸ್ ಅಲ್ಲಿ ಮೇ ಬಿ ಚಿಂಪಾಂಜಿ ಮತ್ತೆ ಬೇರೆ ಯಾವುದು ಒರಂಗುಟನ್, ಅವಕ್ಕೆಲ್ಲ ಏನಿರ್ಬೋದು, ಈ ರೀಜನ್ಸ್ ಆಕ್ಟಿವ್ ಇರ್ಬೋದು. ಮೇ ಬಿ ಈ ರೀಜನ್ ಇಂದ ಪ್ರೋಟೀನ್ ಆಗುತ್ತಲ್ಲ, ಆ ಪ್ರೋಟೀನ್ ಕ್ಯಾರೆಕ್ಟರ್ ಏನಿರ್ಬೋದು ಅಂದ್ರೆ ಟೇಲ್ ಪ್ರೊಡ್ಯೂಸ್ ಮಾಡುವಂತ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಎಕ್ಸೆಸಿವ್ ಬಾಡಿ ಹೇರ್ ಇರುವಂತ ಈ ರೀಜನ್ ಇಂದ ಕ್ಯಾರೆಕ್ಟರ್ ಇರ್ಬೋದು. ಬಟ್ ಈಗ ಯೂಸ್ ಇಲ್ಲ ಅಂತ ಹೇಳಿ ಅದನ್ನ ಏನ್ ಮಾಡ್ಬೇಕು? ರಿಮೂವ್ ಮಾಡ್ಬೇಕು. ಆ ರೀತಿ ಗೊತ್ತಾಗ್ತಿದೆನಾ? ಸೊ ಇಂಟ್ರಾನ್ಸ್ ಆರ್ ರಿಮೂವ್ಡ್, okay, and exons are next joined. Means this inactive region may be active in earlier time. So this proves antiquity evolutionary character. ಸೊ ಮುಂಚೆಯಿಂದ ಏನು ಕ್ಯಾರೆಕ್ಟರ್ಸ್ ಬರುತ್ತಲ್ಲ ಅದನ್ನ ಹಂಗೆ ಪಾಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಯಾವ್ದು ಬೇಡ ಅದು ಮಾಡಿಫೈ ಮಾಡುತ್ತೆ. ನೋಡಿ, ಯಾವ್ದು ಬೇಡ ಅದು ಮಾಡಿಫೈ ಮಾಡೋದು, ತೆಗಿಯೋದು, ಮತ್ತೆ ಯಾವ್ದು ಬೇಕು ಅದನ್ನ ಜಾಯಿನ್ ಮಾಡೋದು, ಇದೆಲ್ಲ ಕಂಟ್ರೋಲ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? RNA ಕಂಟ್ರೋಲ್ ಅಲ್ಲಿ ಇದೆ. ಸೊ ದಟ್ಸ್ ವೈ ದಿಸ್ ಪ್ರೂವ್ಸ್ ಅಬೌಟ್ RNA ವರ್ಲ್ಡ್. ಸೊ ಮುಂಚೆ ಬಂದಿದ್ದು ಜೆನೆಟಿಕ್ ಮೆಟೀರಿಯಲ್ RNA, ಅದರ ನೆಕ್ಸ್ಟ್ ಮಾಡಿಫಿಕೇಶನ್ ಆಗಿರೋದು DNA ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಈ RNA ಇಷ್ಟೊಂದು ಮಾಡಿಫಿಕೇಶನ್ ಮಾಡಿರೋದ್ರಿಂದನೇ ನೆಕ್ಸ್ಟ್ ಏನಾಗುತ್ತೆ? ಪ್ರೋಟೀನ್ ಆಗುತ್ತೆ. ಪ್ರೋಟೀನ್ ಆದ್ರೇನೆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಸರಿನಾ? ಸೊ ಒಂದು ವ್ಯಕ್ತಿಯಲ್ಲಿ ಬ್ಲೂ ಐಸ್ ಇದೆ, ಬ್ಲಾಕ್ ಐಸ್ ಇದೆ, ಹೇರ್ ಸ್ಟ್ರೇಟ್ ಇದೆ, ಕರ್ಲಿ ಇದೆ ಅಂತ ಹೇಳಿ ಈ ಕ್ಯಾರೆಕ್ಟರ್ ಎಲ್ಲ ಎಕ್ಸ್ಪ್ರೆಸ್ ಯಾವ್ದ್ರಿಂದ ಆಗುತ್ತೆ? ಪ್ರೋಟೀನ್ಸ್ ಇಂದ. ಯಾವ ರೀತಿ ಪ್ರೋಟೀನ್ಸ್ ಇರುತ್ತೋ ಅದೇ ರೀತಿ ಅವರ ಕ್ಯಾರೆಕ್ಟರ್ ಕೂಡ ಇದೆ. ಸೊ ಯಾವ ರೀತಿ ಪ್ರೋಟೀನ್ಸ್ ಇದೆ ಅಂತಂದ್ರೆ ಯಾವ ರೀತಿ RNA ಅಲ್ಲಿ ಇರುವಂತಹ ಜೀನ್ಸ್ ಇದೆ ಅಂತ ಅರ್ಥ. ಸೊ ಈ ಜೀನ್ಸ್ ನ ಕಂಟ್ರೋಲ್ ಮಾಡುವಂತ ಕ್ಯಾರೆಕ್ಟರ್ ಯಾರಿಗಿದೆ? RNA. ಸೊ ದಟ್ಸ್ ವೈ RNA is the first genetic material and whole world is around now RNA. ಮುಂಚೆಯಿಂದನೂ ಕೂಡ ಇವಾಗಲೂ ಕೂಡ RNA. But why DNA is genetic material in majority of the organism means because it's a stability. Okay na? So that is the thing. Next, NCERT ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಇನ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. 2 ಸ್ಟ್ರಾಂಡ್ DNA ಅಲ್ಲಿ ಇರುವಂತದ್ದು ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿ ಆಕ್ಟ್ ಮಾಡಿದ್ರೆ 2 RNA ಪ್ರೊಡ್ಯೂಸ್ ಆಗ್ಬೋದಿತ್ತಲ್ಲ, ಯಾಕಾಗಲ್ಲ? ಒಂದೇ RNA ಯಾಕಾಗುತ್ತೆ? ಒಂದೇ ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿ ಯಾಕೆ ಆಕ್ಟ್ ಆಗುತ್ತೆ DNAದು ಅಂತ ಕೇಳಿದ್ರೆ ಆನ್ಸರ್ ಇಸ್ ಹಿಯರ್. ಸೊ ದಿಸ್ ಇಸ್ DNA 5' to 3' and 3' to 5'. ಇದೆರಡು ಏನು? DNA ನ ಸ್ಟ್ರಾಂಡ್. ಸರಿನಾ? ಸೊ ಇಲ್ಲಿ ಕಾಂಪ್ಲಿಮೆಂಟಾರಿಟಿ ರೀಜನ್ಸ್ ಇದೆ. ಈಗ ಯೂಶಲಿ 3' to 5' ಏನಾಗಿ ಆಕ್ಟ್ ಆಗುತ್ತೆ? ಟೆಂಪ್ಲೇಟ್. ಇಲ್ಲಿಂದ RNA ಬರುತ್ತೆ 5' to 3'. ಸೊ ಈಗ ನೋಡಿ, T ಅಂದ್ರೆ ಇಲ್ಲಿ ಏನಿರ್ಬೇಕು? A ಅಂದ್ರೆ U, C ಅಂದ್ರೆ G, G ಅಂದ್ರೆ C, C ಅಂದ್ರೆ G. ಸೊ ಇದು ಒಂದು ಬಂತು. ಈಗ ಇದನ್ನು ಕೂಡ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಿದ್ರೆ ಸೊ ಇಲ್ಲಿ ಬರುವಂತ RNA ಯಾವ್ದಾಗುತ್ತೆ? 3' to 5' RNA ಆಯ್ತು. ಸರಿನಾ? ಸೊ ಇಲ್ಲೂ ಕೂಡ ಏನು? ಕಾಂಪ್ಲಿಮೆಂಟಾರಿಟಿಯಿಂದ ಇನ್ನೊಂದು RNA ಪ್ರೊಡ್ಯೂಸ್ ಆಯ್ತು. ಸೊ 2 RNA ಬಂತು ಅಂದ್ರೆ ಎರಡನ್ನೂ ಕೂಡ ಬೇರೆ ಬೇರೆ ಪ್ರೋಟೀನ್ ಸಿಂಥಸಿಸ್ ಮಾಡ್ಬೇಕಾಗತ್ತೆ. ಸರಿನಾ? ಸೊ 2 ಬೇರೆ ಪ್ರೋಟೀನ್ ಬಂತು ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ ಬರುತ್ತೆ. ಮೇ ಬಿ ಹೊಸ ಕ್ಯಾರೆಕ್ಟರ್, ಬಾಲ ಬರ ಕ್ಯಾರೆಕ್ಟರ್, ಕೊಂಬಿರುವಂತ ಕ್ಯಾರೆಕ್ಟರ್. ಕಂಪ್ಲೀಟ್ ಒಂದೇ ಸ್ಪೀಶೀಸ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ಏನಾಗಲ್ಲ? ರಿಟೇನ್ ಆಗಲ್ಲ.
ಹೊಸ ಹೊಸ ಪ್ರತಿ ಸರಿನೂ ಹೊಸ ಆರ್ಗಾನಿಸಮ್ ಏನು ಬರ್ತ್ ಆದ್ರೆ ಹೊಸ ಏನ್ ಬರುತ್ತೆ ಸಪರೇಟ್ ಆಗಿ ಕ್ಯಾರೆಕ್ಟರ್ಸ್ ಬರ್ತಾ ಬರುತ್ತೆ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಇಟ್ ವಿಲ್ ಕ್ರಿಯೇಟ್ ಕಾಂಪ್ಲೆಕ್ಸ್ ಇನ್ ಹೋಲ್ ವರ್ಲ್ಡ್. ಓಕೆನಾ? ಸೊ ಹಂಗಾಗಿ 2 RNA ಸ್ಟ್ರಾಂಡ್ ಆಗೋದಿಲ್ಲ, ಒಂದೇ RNA ಸ್ಟ್ರಾಂಡ್ ಬರುತ್ತೆ. ಇನ್ನೊಂದು ಏನು ಪಾಸಿಬಿಲಿಟಿ ಇದೆ ಅಂತಂದ್ರೆ 2 RNA ಸ್ಟ್ರಾಂಡ್ ಇತ್ತು, ಒಂದು 5' to 3' ಇದೆ, ಇನ್ನೊಂದು 3' to 5' ಇದೆ. ಇವೆರಡೂನು ಕಾಂಪ್ಲಿಮೆಂಟಾರಿಟಿ ಇದೆನಾ? ಇಲ್ಲಿ ನೋಡಿ, ಎರಡೂನು ಕಾಂಪ್ಲಿಮೆಂಟಾರಿಟಿ ಇದೆನಾ? ಯು ಅಂದ್ರೆ ಎ ಅಂದ್ರೆ ಯು, ಸಿ ಅಂದ್ರೆ ಜಿ, ಜಿ ಅಂದ್ರೆ ಸಿ, ಸಿ ಅಂದ್ರೆ ಜಿ. Means it will form double stranded RNA. Double stranded RNA ಆಗೋಗ್ಬಿಡ್ತು. If double stranded RNA is there, then how it will synthesize protein? Protein synthesis ಗೆ ಬೇಕಾಗಿರೋದು ಒಂದೇ ಸ್ಟ್ರಾಂಡ್, ಸರಿನಾ? ಸೊ ಡಬಲ್ ಸ್ಟ್ರಾಂಡ್ ಇದ್ರೆ ಅದು ಪ್ರೋಟೀನ್ ಸಿಂಥಸಿಸ್ ಆಗೋದಿಲ್ಲ. ಹಂಗಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಮಾಡಿಸಿದ್ದೇ ಯೂಸ್ಲೆಸ್ ಆಯ್ತಲ್ಲ. ಸೆಲ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಮಾಡಿಸಿದ್ದೇ ಯೂಸ್ಲೆಸ್ ಆಯ್ತು. ಎರಡೆರಡು RNA ಬಂದ್ರೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗೋದೇ ಇಲ್ಲ. ಟ್ರಾನ್ಸ್ಲೇಷನ್ ಆಗಲ್ಲ ಅಂದ್ರೆ ನಾನು ಟ್ರಾನ್ಸ್ಕ್ರಿಪ್ಷನ್ ಯಾಕೆ ಮಾಡಬೇಕು? ಗೊತ್ತಾಯ್ತಾ? ಸೊ ದಿಸ್ ಪ್ರೊಸೆಸ್ ಇಸ್ ಫರ್ಟೈಲ್. NCERT ಅಲ್ಲಿ ಒಂದು ವರ್ಡ್ ಕೊಟ್ಟಿದ್ರೆ ಫರ್ಟೈಲ್ ಅಂತ ಅಂದ್ರೆ ಏನು? ಯೂಸ್ಲೆಸ್ ಪ್ರಾಸೆಸ್ ಅಂತ. ಓಕೆ, ಸೊ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಮಾಡೋದೇ ಯೂಸ್ಲೆಸ್ ಆಗ್ಬಿಡುತ್ತೆ. ಸೊ ದಟ್ಸ್ ವೈ there is only one strand act as template, and that is 3' to 5' act as template strand, and 5' to 3' act as coding strand. Sarina? So this is all about transcription. In the next class we will discuss about genetic code and translation. Those who have not subscribed till now, do subscribe this channel. ನಿಮಗೆ ಇದೇ ತರ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಲ್ಲ ಕಾನ್ಸೆಪ್ಟ್ಸ್ ನಾನು ಅರ್ಥ ಮಾಡಿಸ್ತೀನಿ, ಸರಿನಾ? ಸೊ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಎಲ್ಲ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಮಾಡ್ತಾನು ಕೂಡ ಇರ್ತೀನಿ ನೆಕ್ಸ್ಟ್. ಓಕೆ, ಅಂಡ್ ಸಣ್ಣ ಸಣ್ಣ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು, ಯಾವ ರೀತಿ ಓದಬೇಕು ಅನ್ನೋ ಮೆಥಡ್ಸ್ ಆಗಿರ್ಬೋದು, ಮೆಥಡಾಲಜಿ, ಎವ್ರಿಥಿಂಗ್, ಅಂಡ್ ಆಲ್ಸೋ ವಿತ್ ಅಪ್ಡೇಟ್ಸ್. Okay, I'm going to provide in this channel. So do subscribe and share this with your friends also. ನಿಮಗೆ ಯಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದು ಬಹಳ ಸ್ಟೂಡೆಂಟ್ಸ್ ಗೆ ರೀಚ್ ಆಗುತ್ತೆ. ಸೊ ದಟ್ ಮೈ ವಿಡಿಯೋಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.